ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ಮಧ್ಯಾಹ್ನದ ನಮಸ್ಕಾರ. 18ನೇ ಬ್ಯಾಚು ಈ ದಿನ 21ನೇ ದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಸಂಪನ್ನಗೊಳಿಸುವಂತಹ ದಿನ. ಎಲ್ಲರೂ ಮೊದಲಿಗೆ 30 ನಿಮಿಷಗಳ ಧ್ಯಾನ ಮಾಡೋಣ, ನಂತರ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ, ಪ್ರಕೃತಿ ಮಾತೆ ಹಾಗೂ ನಮ್ಮ ತಂದೆ ತಾಯರಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಆಧ್ಯಾತ್ಮಿಕ ಗುರುಗಳಾದಂಥ ಹಾಗೂ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಯವರಿಗೂ, ಹಾಗೆ ಇಲ್ಲಿ ಜೂಮ್ ಲಿಂಕ್ನಲ್ಲಿ ಅಟೆಂಡ್ ಆಗಿರುವಂಥ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಈಗ ಧ್ಯಾನವನ್ನು ಆರಂಭಿಸೋಣ. ಎಲ್ಲರೂ ಕನ್ನಡಕ ಇದ್ರೆ ತೆಗೆದಿಟ್ಕೊಳ್ಳಿ. ಒಂದು ಗ್ಲಾಸ್ ನೀರನ್ನ ಕುಡಿದು ಮತ್ತೆ ಒಂದು ಗ್ಲಾಸ್ ನೀರನ್ನ ಪಕ್ಕಕ್ಕೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಸಾಧ್ಯವಾದರೆ ನೆಲಕ್ಕೆ ಕುತ್ಕೊಳ್ಳಿಕ್ಕಾದ್ರೆ ಚಾಪೆ ಹಾಕೊಂಡು ಕುತ್ಕೊಳ್ಳಿ, ಆಗಿಲ್ಲ ಅಂದ್ರೆ ಕುರ್ಚಿ ಮೇಲೆ ಅಥವಾ ಸೋಫಾದ ಮೇಲೆ ಕುಳಿತುಕೊಳ್ಳೋಣ. ಕಣ್ಣುಗಳು ಮೊದಲಿಗೆ ಕೈಗಳನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ನಿಮ್ಮ ಕಾಲ್ ಮೇಲೆ ಹೀಗೆ ಇಟ್ಕೊಳ್ಳಿ, ಅಂದ್ರೆ ಅಂಗೈನ ಮೇಲ್ಮೈ ಇಟ್ಕೊಳ್ಳಿ. ಮತ್ತೆ ಕಾಲುಗಳನ್ನ ಈ ತರ ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿರಿ. ಕಣ್ಣುಗಳನ್ನ ಮುಚ್ಚಿದ ನಂತರ ನಾವು ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆಗಿಬೇಡಿ. ಈಗ ನಾವು ಮಾಡ್ತಾ ಇರುವಂತಹದ್ದು ಆನಾಪಾನ ಸತಿ ಧ್ಯಾನ. ಇದನ್ನ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂತವ್ರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್. ಇದರಲ್ಲಿ ನಮ್ಮ ಉಸಿರಾಟವನ್ನು ಮಾತ್ರ ಗಮನಿಸುವುದು. ಇಲ್ಲಿ ಆನಾ ಅಂದರೆ ಒಳಗೆ ತೆಗೆದುಕೊಳ್ಳುವಂತಹ ಉಸಿರು, ಅಪಾನ ಅಂದರೆ ಹೊರಗೆ ಹೋಗುವಂತಹ ಉಸಿರು, ಸತಿ ಎಂದರೆ ಜೊತೆಗೆ ಇರುವುದು, ಅಂದರೆ ಉಸಿರಾಟದ ಜೊತೆಗೆ ಇರುವುದು. ಹಾಗಾಗಿ ನಾವು ಉಸಿರಾಟವನ್ನು ಮಾತ್ರ ಗಮನಿಸುತ್ತಾ ಯಾವುದೇ ಮಂತ್ರ ಜಪ ಅಥವಾ ದೇವರ ಸ್ಮರಣೆ ಬೇಡ, ಉಸಿರಾಟವನ್ನು ಮಾತ್ರ ಗಮನಿಸೋಣ. ಯಾವುದೇ ಭೂತಕಾಲದ ವಿಚಾರಗಳನ್ನ ಮಾಡೋದು ಬೇಡ, ಭವಿಷ್ಯದ ಕಾಲದ ವಿಚಾರಗಳನ್ನು ಮಾಡೋದು ಬೇಡ. ವರ್ತಮಾನ ಅಂದ್ರೆ ನಮ್ಮ ಉಸಿರಾಟದ ಮತ್ತು ಕಡೆಗೆ ಮಾತ್ರ ಗಮನ ಕೊಡುತ್ತಾ ಧ್ಯಾನಾಸಕ್ತರಾಗೋಣ. ಮೇಡಮ್, ಮ್ಯೂಸಿಕ್ ಪ್ಲೀಸ್ ಮೇಡಮ್. ಯಾವುದೇ ಯೋಚನೆ ಬಂದರೂ ಉಸಿರಾಟದ ಕಡೆಗೆ ಮಾತ್ರ ಗಮನ ಕೊಡೋಣ.
ಓಕೆ ಮಾಸ್ಟರ್ಸ್, ಸಮ್ಯೂಟ್ ಆಗೇ ಇಲ್ಲ, ಮ್ಯೂಟ್ ಆಗಿತ್ತು. ಎಲ್ಲರೂ ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಎಲ್ಲರೂ ನಮ್ಮ ಕಾಲುಗಳನ್ನು ಬಿಡಿಸಿಕೊಂಡು, ಕೈಗಳೆರಡನ್ನು ಬಿಡಿಸಿಕೊಂಡು ನಿಧಾನವಾಗಿ ಕಣ್ಣುಗಳ ಮೇಲೆ ಮೃದುವಾಗಿ ಇಟ್ಕೊಳ್ಳೋಣ 5 ಸೆಕೆಂಡುಗಳವರೆಗೆ. 5, 4, 3, 2, 1, 0. ನಿಧಾನವಾಗಿ ಕೈಗಳೆರಡನ್ನು ಬಿಡಿಸಿಕೊಂಡು ಕಣ್ಣುಗಳನ್ನು ತೆರೆಯೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ ಹಾಗೂ ಮನಸ್ಸಿಗೆ, ಪ್ರಕೃತಿಗೆ ಧನ್ಯವಾದಗಳು. ಅದ್ಭುತವಾದ ಸಂಗೀತ ಧ್ಯಾನಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋಣ. ಓಕೆ ಮಾಸ್ಟರ್ಸ್, ಈಗ ಮುಂದಿನ ಭಾಗವಾಗಿ ಗೀತಾ ಮೇಡಮ್ ಇದ್ದೀರಿ? ಗೀತಾ ಮೇಡಮ್? ಎಸ್ ಮ್ಯಾಮ್, ಇದೀನಿ ಮ್ಯಾಮ್. ಗೌಡ್ ಸರ್ ಇದ್ದಾರೆ. ಈಗ ಮುಂದಿನ ಭಾಗವಾಗಿ ಮಾಸ್ಟರ್ಸ್ 21 ದಿನಗಳ ಒಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಅನುಭವಗಳನ್ನ ಹಾಗೂ ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಪತ್ರಿಜಿ ವಾಣಿಯನ್ನ ಹೇಳೋಣ. ಪ್ರಪಂಚಕ್ಕೆ ಭಾರತ ದೇಶವು ಚುಕ್ಕಾಣಿ. ಪ್ರಪಂಚಕ್ಕೆ ಭಾರತ ದೇಶವು ಚುಕ್ಕಾಣಿ. ಭಾರತ ದೇಶಕ್ಕೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಚುಕ್ಕಾಣಿ. ಹಾಗಾಗಿ ಪ್ರಪಂಚದಲ್ಲೆಲ್ಲ PSS ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವಿಸ್ತರಿಸುತ್ತದೆ. ಸರ್ ಎಷ್ಟು ಸುಂದರವಾದ ವಾಣಿಯನ್ನು ಹೇಳಿದ್ದಾರೆ. ಅದು ಸದಾ ನಿರಂತರವಾಗಿ ಸಾಗಲಿ, ಹಾಗೆ ಪ್ರಪಂಚದೆಲ್ಲ ವಿಸ್ತರಿಸ್ತಾ ಇದೆ, ಇನ್ನೂ ಮುಂದುವರಲಿ ಎಂದು ನಾವು ಪ್ರಾರ್ಥಿಸೋಣ ಗುರುಜಿಯವರಲ್ಲಿ. ಮೇಡಮ್ ಮುಂದುವರಿಸ್ತೀರಾ? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಗೀತಾ ಮೇಡಮ್ ಹಾಗೂ ಸನ್ನೇಗೌಡ್ ಸರಿಗೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ವೇದಿಕೆಗೆ. ಸನ್ನೇಗೌಡ್ ಸರ್ ಇದ್ದಾರಾ? ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಧ್ಯಾನ ಪ್ರಕ್ರಿಯೆ ನಡೀತು. ಎಲ್ಲಾ ಮಾಸ್ಟರ್ಸ್ಗೆ ವಂದನೆಗಳು. ಎಸ್ ಸ್ನೇಹಿತರೆ, ಹೇಗಿತ್ತು ಹೇಗಾಯ್ತು 18ನೇ ಸೆಷನ್ ಅನ್ನೋದು ಮುಗಿದು ಹೋಯ್ತಲ್ಲ. ಕಾಲ ಕಳೆಯದ ಗೊತ್ತಾಗ್ತಾರೆ ಇಲ್ಲ. ಎಸ್, ಮತ್ತೆ ಈ ಒಂದು 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮಹಾವತಾರ್ ಫೌಂಡೇಶನ್ ನಿಂದ ತಗೊಂಡಿರ್ತಕ್ಕಂಥ ಜ್ಞಾನ ಏನೆಲ್ಲ ಪಡ್ಕೊಂಡ್ರಿ, ಏನ್ ಅನಿಸ್ತು, ಹೇಗಿದ್ರಿ, ಹೇಗಾದ್ರಿ ಅನ್ನತಕ್ಕಂಥ ನಿಮ್ಮ ಹೃದಯಾಂತರ ಆಳದ ಮಾತುಗಳನ್ನ ಕೇಳಲಿಕ್ಕೆ ನಾವು ಸದಾ ಉತ್ಸುಕರಾಗಿದ್ದೀವಿ ಅಂತ ಹೇಳ್ತಾ, ಎಸ್ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡ್ತಾರೆ ಅವ್ರಿಗೆ ಇವತ್ತು ಅವಕಾಶ. ಕೇವಲ ಅನುಭವ ಹಂಚಿಕೆ ಮಾತ್ರ ಇರುತ್ತೆ ಇವತ್ತು. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಮೇಲ್ಮಟ್ಟಕ್ಕೆ ಯಾವ ತರ ತಗೊಂಡು ಹೋಗ್ಬೋದು ಅಂತಕ್ಕಂಥದ್ದು ಒಂದು. ಜೊತೆಗೆ ನಿಮ್ಗೆ ಸ್ವಲ್ಪ ಮಧ್ಯಾಹ್ನ ಸೆಷನ್, ನೆಕ್ಸ್ಟ್ ಪ್ರತಿ ಶನಿವಾರದ ಸೆಷನ್ಗಳಲ್ಲಿ ಈ ಒಂದು ಮಂತ್ ಏನಾಯ್ತು ಅಂದ್ರೆ ಸಿದ್ರಿಬೆಟ್ಟ ಪ್ರೋಗ್ರಾಮ್ ಬಂತು ಮತ್ತು ಮೈಸೂರು ಪ್ರೋಗ್ರಾಮ್ ಬಂದಿರೋದ್ರಿಂದ ಶನಿವಾರಕ್ಕೆ 2 ವಾರದ ಪ್ರೋಗ್ರಾಮ್ಸ್ ಮಿಸ್ ಆಯ್ತು. ಯಾಕಂದ್ರೆ ವಿಶೇಷ ಹಂಚಿಕೆ ಇರ್ತಾ ಇತ್ತು ಪ್ರತಿ ಶನಿವಾರ. ಮುಂದಿನ ದಿನಗಳಲ್ಲಿ ನಿಮ್ಗೆ ವಿಶೇಷ ಹಂಚಿಕೆ ಇರುತ್ತೆ. ಸ್ವಲ್ಪ ನಿಮ್ಮ ಮೈಂಡ್ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಹಾವತಾರ್ ಫೌಂಡೇಶನ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಬೇಕಾದಷ್ಟು ಎಜುಕೇಟೆಡ್ ಇದ್ದೀರಾ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥವ್ರು ಇದ್ದೀರಾ. ನಿಮ್ಮ ಸೇವೆ ಅಲ್ಲಿ ಹೆಂಗಿತ್ತು, ಆ ಸೇವೆಯನ್ನು ಯಾವ ತರ ತಗೊಂಡಿದ್ರಿ, ಕಾಯಕವೇ ಕೈಲಾಸ ಅಂತ ಹೇಳ್ತಾರ. ನಿಮ್ಮದು ಆ ಕಾಯಕವನ್ನು ಯಾವ ತರ ತಗೊಂಡಿದ್ರಿ, ನಿಮ್ಮ ಅನುಭವವನ್ನ ಹಂಚಿಕೆ ಮಾಡಿದ್ರು ಕೂಡ ಬೇರೆಯವರಿಗೆ ಅದು ನಿಮ್ಮ ಒಂದು ಪ್ರಾಮಾಣಿಕತನದ ಕೆಲಸ ಬೇರೆಯವ್ರಿಗೆ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ಎಸ್, ಇವಾಗ ನೋಡೋಣ 18ನೇ ಸೆಷನ್ 21 ದಿನಗಳ ಸಮಗ್ರ ಕಾರ್ಯಕ್ರಮ ಏನೆಲ್ಲ ತಗೊಂಡ್ರಿ, ಬಂದು ಎಷ್ಟು ದಿವಸ ಆಯ್ತು, ನಿಮ್ ಹೆಸರು ಹೇಳ್ರಿ, ಯಾವೂರಿಂದ ಮಾತಾಡ್ತಾ ಇದೀವಿ ಅನ್ನೋದನ್ನ ಕೂಡ ಹೇಳ್ರಿ. ಇವತ್ತು ಹೇಳ್ಬಿಟ್ಟು ನಿಮ್ಮ ಅನುಭವವನ್ನು ಹಂಚಿಕೆ ಮಾಡ್ಕೊಳ್ರಿ. ಎಸ್, ಗೀತಾ ಮೇಡಮ್ ಯಾರಿಗೆ ಅವಕಾಶ ಕೊಡೋಣ ಫಸ್ಟ್? ರೂಪಾ ಎನ್ ಮೇಡಮ್, ತಮ್ಗೆ ಅವಕಾಶ ಕೊಡ್ತಾ ಇದೀನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ವೆಲ್ಕಮ್. ಹೇಳಿ ಸರ್. ನಾನ್ ಸೇರ್ಕೊಂಡು ಬರೀ 8 ದಿನ ಆಗಿದೆ ಅಷ್ಟೇ. ಓಕೆ, ಎಲ್ಲಿಂದ ಮಾತಾಡ್ತಾ ಇರೋದು ಸ್ವಲ್ಪ ಹೇಳ್ಬಿಡಿ. ಬೆಂಗಳೂರು, ರಾಜಾಜಿನಗರ. ಎಸ್ ಎಸ್ ಎಸ್. ಆಕ್ಚುಲಿ ಇವತ್ತು ನನಗೆ ದೇಹದಲ್ಲಿ ಶಕ್ತಿನೇ ಇರ್ಲಿಲ್ಲ. ಬೆಳಿಗ್ಗೆ ಎದ್ದೆ, ನೋಸ್ ಬ್ಲಾಕ್ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಎದ್ದು ಕುತ್ಕೊಂಡೆ, ದೇಹ ಸಪೋರ್ಟೇ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಸರಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ದೆ, ಆಗ್ಲಿಲ್ಲ. ಆಮೇಲೆ ಹಾಗೆ ಕೇಳಿಸ್ಕೊಂಡ್ ಸುಮ್ನೆ ಕೂತಿದ್ದೆ. ನಿದ್ದೆನೂ ಬರ್ತಾ ಇಲ್ಲ, ಕೂರ್ಲಿಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು.
ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಹೋಗೋದೋ ಬೇಡವೋ ಅಂತ 50-50 ಅಲ್ಲಿದ್ದೆ. ಆಮೇಲೆ ಬೆಳಿಗ್ಗೆ ಒಬ್ರು ಮಾತಾಡಿದ್ರು, ತುಂಬಾ ಚೆನ್ನಾಗ್ ಮಾತಾಡಿದ್ರು. ಅವ್ರ ಮಾತ್ ಕೇಳ್ಬಿಟ್ಟು ನನ್ಗೆ ಮೈಯಲ್ಲಿ ಶಕ್ತಿ ಬಂದ್ಬಿಡ್ತು. ದೇವಸ್ಥಾನಕ್ ಹೋಗಿ ಬೆಲ್ದಾರ್ತಿ ಮಾಡ್ಬಿಟ್ಟು ಈಗ ಮನೆಗ್ ಬಂದು ಈಗ 2ನೇದು ಅಟೆಂಡ್ ಮಾಡ್ತಿದ್ದೀನಿ ಸರ್. ತುಂಬಾ ಖುಷಿ ಆಯ್ತು. ಓಕೆ, ಬೆಲ್ಲದ ಆರತಿ ಯಾವ ತರ ಮಾಡ್ತೀರಿ ಸ್ವಲ್ಪ ನಾವು ತಿಳ್ಕೊಬೋದಾ ಮೇಡಮ್? ಹೆಂಗದ್ ಬೆಲ್ಲದ ಆರತಿ ಅಂದ್ರೆ? ಒಂದು ಅಡಕೆ ತಟ್ಟೆ ಬರುತ್ತಲ್ಲ ಸರ್, ಅದ್ರಲ್ಲಿ ಅಕ್ಕಿ ಹಾಕ್ಬಿಟ್ಟು ಬೆಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ತುಪ್ಪದ ದೀಪ ಹಚ್ಚಿ ಹೂವು ಜೋಡಿಸ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ಅತ್ತಿಗುಪ್ಪೆಯಲ್ಲಿ ದೊಡ್ಡ ದೇವಸ್ಥಾನ ಇದೆ, ಅಲ್ಲೋಗಿ ಬೆಲ್ಲದ ಆರತಿ ಮಾಡ್ಬಿಟ್ಟು ಮನೆಗ್ ಬಂದೆ ಸರ್. ಈಗ ಫುಲ್ ಏಕ್ದಮ್ ಫೈನ್, ಫಸ್ಟ್ ಕ್ಲಾಸ್. ಗುಡ್ ಗುಡ್ ಗುಡ್. ಅಂದ್ರೆ ಕಾಮನ್ ಆಗಿ ಎಲ್ಲರೂ ಮಾಡ್ಬೋದಾ, ಅದನ್ನ ಏನಾದ್ರು ಸಂಕಲ್ಪ ಮಾಡ್ಕೊಂಡು ಮಾಡ್ತಕ್ಕಂತ ವ್ಯವಸ್ಥೆ ಇದೆ ಸಂಕಲ್ಪ ಮೇಡಮ್? ಮಾಡ್ಕೊಂಡ್ ಮಾಡಿದ್ರೆ ಒಳ್ಳೇದು ಸರ್. ಯಾವುದೇ ಒಂದಾದ್ರೂ ಕೂಡ ಸಂಕಲ್ಪ ಮಾಡ್ಕೊಂಡ್ ಮಾಡಿದ್ರೆ ಅದ್ರಲ್ಲಿ ಒಂದು ಫಲ ಇದೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಮೇಡಮ್. ತಾವು ಏನ್ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ, ಫ್ರೀ ಆಗಿರ್ತೀರಲ್ಲ ಮೇಡಮ್? ಹೌಸ್ ವೈಫ್ ಸರ್. 2 ಮಕ್ಕಳಿದ್ದಾರೆ, ಸೃಜನ್ ಶಶಾಂಕ್ ಅಂತ. ಒಬ್ಬ 7th ಸ್ಟ್ಯಾಂಡರ್ಡ್, ಒಬ್ಬ 4th ಸ್ಟ್ಯಾಂಡರ್ಡ್. ಸೊ ಅವ್ರಿಗೆ ಪಿಕಪ್ ಅಂಡ್ ಡ್ರಾಪ್ ಅಷ್ಟ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವ್ರಿಗೆ ಊಟ ತಿಂಡಿ ಯಾವ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಓಕೆ, ಸೋ ಮಚ್ ಸರ್. ಚೆನ್ನಾಗ್ ಮಾತಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಮ್ಗೆ ಸ್ವಲ್ಪ ಇಲ್ಲಿ ಸ್ವಯಂ ಸೇವಕರ ಕೆಲಸ ಮಾಡ್ತಕ್ಕಂಥ ಕೆಲವರು ಅವೈಲೇಬಿಲಿಟಿ ಇದೆ. ಹಾಗೇನಾದ್ರೂ ತಾವು ಇಷ್ಟಪಟ್ರೆ ಮಧ್ಯಾಹ್ನ ಸೆಷನ್ಗೆ ಜಸ್ಟ್ ಈಗ ಸುತೇಜಾ ಭಟ್ ಮೇಡಮ್, ಗೀತಾ ಮೇಡಮ್ ಮಾಡ್ತಾ ಇದಾರಲ್ಲ, ಆ ಒಂದು ವರ್ಕ್ ಅನ್ನು ಮಾಡಲಿಕ್ಕೆ ತಮ್ಮಿಂದ ಹೆಲ್ಪ್ ಕೇಳ್ತಾ ಇದ್ದಾರೆ ಮೇಡಮ್ ಅಷ್ಟೇ. ಆಗ್ಬೋದು ಸರ್. ಸದಾ ಸೇವೆಗೆ ಸಿದ್ಧಳಾಗಿರ್ತೇನೆ. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಾ ಮೇಡಮ್ ಇದ್ರೆ ರೂಪಾ ಮೇಡಮ್ ಅವ್ರದ್ದು ಸ್ವಲ್ಪ ನಂಬರ್ ತಗೊಂಡಿರಿ ಅವ್ರದ್ದು. ಇದೀರಾ ಗೀತಾ ಮೇಡಮ್? ಮ್ಯಾಮ್ ನೀವು? ಓಕೆ ಮ್ಯಾಮ್. ಓಕೆ ಮ್ಯಾಮ್, ಆಯ್ತು. ವೇದವತಿ ಮ್ಯಾಮ್, ವೇದವತಿ ಅಮ್ಮ, ಬೇರೆಯವ್ರಿಗೆ ಕೂಡ ಮತ್ತೆ ಬರ್ತಾರೆ. ನಿಮಿಷ ಅವ್ರಿಗೆ ಆಪ್ಷನ್ಸ್ ಕೊಡ್ತೀನಿ. ಓಕೆ ಓಕೆ ಓಕೆ, ಇಲ್ಲ 1 ಸೆಕೆಂಡ್ ಸರ್. ವೇದವತಿ ಹ್ಯಾಂಡ್ ರೈಸ್ ಮಾಡಿಲ್ಲಮ್ಮ ಅವರು? ಇಲ್ಲ 1 ಸೆಕೆಂಡ್ ಸರ್, ಅವರು ಒಂದು ಇದನ್ನ ಹೇಳಕ್ ಕೇಳಿದ್ದ, ಅದಕ್ಕೋಸ್ಕರನೇ. ಹೌದಾ? ಎಸ್, ಅನ್ಮ್ಯೂಟ್ ಆಗಿದೆ ಮೇಡಮ್, ಮಾತಾಡ್ಬೋದು. ಅನ್ಮ್ಯೂಟ್ ಮಾಡ್ತೀರಾ? ಮಾತಾಡಿ ಅಂದ್ರೆ ನಾನು ಹೆಂಗ್ ಮಾತಾಡ್ಲಿ? ಪರೀಕ್ಷೆ ಮಾಡ್ತಾ ತಾಳ್ಮೆ ಪರೀಕ್ಷೆ ಮಾಡ್ತೀನಿ. ನಾನು ಯಾವಾಗ್ಲೂ ರೆಡಿ ಇರ್ತೀನಿ, ನಿಮಗ್ ಗೊತ್ತು. ಗುಡ್ ಗುಡ್ ಗುಡ್. ಆನ್ ಟೈಮ್. ಹಿರಿಯರು, ಅನುಭವಿಕರು. ಎಲ್ರಿಗೂ ನಮಸ್ಕಾರ. ಹಾಡುಗಳ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಾಡು ಹೇಳಿ ಮ್ಯಾಮ್ ನೀವು. ಎಸ್, ಡೈರೆಕ್ಟ್ ಆಗಿ ಈಗ ಹಾಡು ಹೇಳು ಅಂದ್ರೆ ಬೇರೆ ಯಾರಾದ್ರೂ ಒಬ್ರು ಮಾಡ್ಲಿ, ಆಮೇಲೆ ಮಾಡ್ತೀನಿ. ಓಕೆ ಹಾಗಾದ್ರೆ ಇವರು ಸುಜಾತ ಮ್ಯಾಮ್ಗೆ ಅವಕಾಶ ಕೊಡೋಣ. ಹಾಗಾದ್ರೆ ಯಾವ ತರ ಹಾಡು? ಯಾವ್ದಾದ್ರು ಪರವಾಗಿಲ್ಲ, ನೀವು ಅಂಶ ಯೋಚನೆ ಮಾಡಿ, ಅಷ್ಟೊತ್ತಿಗೆ ಸುಜಾತ ಮ್ಯಾಮ್ಗೆ ಅವಕಾಶ ಕೊಡ್ತೀವಿ. ಜಾಲಿ ತತ್ವ, ಒಂದು ಭಾವಗೀತೆ, ಜಾನಪದ ಗೀತೆ, ತತ್ವಗೀತೆ, ಡ್ಯುಯಲ್ ಸಾಂಗು, ಲವ್ ಸಾಂಗು, ಯಾವ ಬೇಕು? ಯಾವ್ದ? ಆರತಿ, ಭಾರತಿ, ಕಲ್ಪನಾ, ಮಂಜುಳಾ ಅವ್ರ ಯಾವ್ದಾದ್ರು ಹಾಡು ಹೇಳಿಬಿಡಿ. ಸುಜಾತ ಮ್ಯಾಮ್ ಕಂಟಿನ್ಯೂ ಮಾಡಿ. ನಮಸ್ತೆ. ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಪತ್ರಿಜಿ ಗುರುಗಳಿಗೆ ಹಾಗೂ ನಮ್ಮ ಹಿರಿಯ ಗುರುಗಳಾದ ಅಪ್ಪಾಜಿ ಅವರಿಗೆ ರಂಗನಾಥ್ ಗುರುಗಳು ವಂದಿಸುತ್ತಾ ನನ್ನ ಒಂದು ಸಣ್ಣವಾದ ಗೀತೆಯನ್ನು ಹಾಡುತ್ತೇನೆ. ಅದು ನಿಜವಾಗ್ಲೂ ಅಂದ್ರೆ ಭೀಮಸೇನ್ ಜೋಶಿಯ ಅವರ ಆವಾಜಲ್ಲಿ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತದೆ, ಆದ್ರೆ ನಾನು ಹಾಗೆ ಹಾಡುತ್ತೇನೆ ನನ್ನ ಆವಾಜದಲ್ಲಿ. ಓಕೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲ್ ಹೆಜ್ಜೆಯ ನೀಕುತ, ಹೆಜ್ಜೆಯ ಮೇಲ್ ಹೆಜ್ಜೆಯ ನೀಕುತ,
ಗೆಜ್ಜೆಯ ಕಾಲಿನ ನಾದವ ಬೀರುತ್ತ ಸಜ್ಜರ ಸಾದರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತಿ ತಗಲದೆ ಭಕ್ತರ ಮನೆಯೊಳು, ಅತಿ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ. ವಿತುದರ ಮರ ಚಿತ್ತದಿ ಹೊಳೆಯುವ ನಿತ್ಯ ನಿರಂಜನ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯು ಇಲ್ಲದೆ ಭಾಗ್ಯವ ಕೊಡಲು ಕಂಕಣ ಕೈಯ ತಿರುವುತ ಬಾರೆ. ಶಂಕೆಯು ಇಲ್ಲದ ಭಾಗ್ಯವ ಕೊಡಲು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಕಿತ ಪಂಕಜಲೋಚನೆ, ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿಳಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ಈಗ ತಾನೇ ಆಗಮಿಸಿದ್ದಾರೆ ಭಾಗ್ಯಶ್ರೀ ಮ್ಯಾಮ್ ಅಂತ ಹೇಳ್ಬಿಟ್ಟು. ಅವರು ಬದುಕಿನ ವರ್ತಮಾನ ಎಂಬ ಟಾಪಿಕ್ ನ ತೆಗೆದುಕೊಂಡು ನಮ್ಮ ವೇದಿಕೆಗೆ ಬಂದಿದ್ರು. ಅವತ್ತು ಸಹ ಅದ್ಭುತವಾಗಿ ಆ ಕಾರ್ಯಕ್ರಮ ಮೂಡಿ ಬಂತು. ಮಾಸ್ಟರ್ಸ್ ಗಳಿದ್ದನೂ ಸಹ ಉತ್ತಮವಾದ ಪ್ರಶ್ನೆಗಳು ಕೇಳಿದ್ರು. ಆ ಪ್ರಶ್ನೆಗಳಿಗೂ ಸಹ ನಮ್ಮ ಭಾಗ್ಯಶ್ರೀ ಮ್ಯಾಮು ಎಲ್ಲರಿಗೂ ಸಮಾಧಾನವಾಗಿ ಉತ್ತರಗಳನ್ನು ನೀಡಿ ಆವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ರು. ಮೇಡಮ್ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಸ್ವಾಗತ ಮ್ಯಾಮ್. ಭಾಗ್ಯಶ್ರೀ ಮ್ಯಾಮ್. ಭಾಗ್ಯಶ್ರೀ ಮ್ಯಾಮ್ ನಮಸ್ತೆ ಮ್ಯಾಮ್. ಮ್ಯಾಮ್ ನಮಸ್ತೆ. ಹಾಡಿನ ಮೂಲಕ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ ಕಾರ್ಯಕ್ರಮಕ್ಕೆ ಬಂದು ಹೇಗ್ ಅನಿಸ್ತು ಮ್ಯಾಮ್ ನಿಮ್ಗೆ ಅನುಭವ? 1-2 ನಿಮಿಷಗಳಲ್ಲಿ ಹಂಚ್ಕೋಬಹುದು ಮ್ಯಾಮ್ ನೀವು. ಎಸ್ ಮ್ಯಾಮ್, ಎಸ್ ಮ್ಯಾಮ್. 2 ನಿಮಿಷ ಟೈಮ್ ಕೊಟ್ರ ಹೆಂಗ್ ಹೇಳಿರಿ? ಕಾರ್ಯಕ್ರಮ ಅಮೋಘ, ಅತ್ಯುನ್ನತ ರೀ. ನೋ ವರ್ಡ್ಸ್ ಟು ಸೇ ಅಬೌಟ್ ದಿಸ್ ಪ್ರೋಗ್ರಾಮ್ ರೀ. ಅವತ್ ನಾನು ಇಷ್ಟು ಹೃದಯಪೂರ್ವಕವಾಗಿ ಎಲ್ರು ವೆಲ್ಕಮ್ ಮಾಡ್ಕೊಂಡ್ರಿ. ಅದೊಂಥರ ನಂಗ ಹೊಸ ಬಂಧನ ಸಿಕ್ತಂಗ ಆಯ್ತ್ರಿ. ಎಲ್ರು ಅಷ್ಟು ಪ್ರೀತಿ ತೋರ್ಸಿದ್ರಿ. ಎಷ್ಟು ಖುಷಿ ಆಯ್ತು. ಯಾವ ಫಂಕ್ಷನ್ಗೆ ಹೋದ್ರು ನಂಗ ಇಷ್ಟೊಂದ್ ಖುಷಿ ಸಿಕ್ಕಿರ್ಲಿಲ್ಲ ರೀ. ಕರೆ ಅವತ್ತಿನ ಪ್ರೋಗ್ರಾಮಿಗೆ ಅಟೆಂಡ್ ಆದ್ಕೊಳ್ಳೆ ವಿ ಸೋ ಹ್ಯಾಪಿ. ಎಲ್ರು ಅಷ್ಟು ಆಧಾರವಾಗಿ ನನಗೆ ಸ್ವಾಗತ ಮಾಡಿದ್ರಿ. ಆಕ್ಚುಲಿ ಮೊದಲು ಈ ಟೀಮಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ. ಯಾರು ಈ ಅವತಾರ್ ಫೌಂಡೇಶನ್ ಟೀಮ್ ಹೋಗಿದ್ದಿಲ್ಲ, ನಿಜವಾಗ್ಲೂ ಅವ್ರೆಲ್ರು ಉತ್ತಮವಾಗಿ ಹೋಗ್ತೀರಿ. ಅಷ್ಟು ಸ್ಪಿರಿಚುವಲ್ ಒಳಗೆ ಇದು ಅವತಾರ್ ಫೌಂಡೇಶನ್ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಮನಸ್ಸು ಕೂಡ ಒಂಥರ ಬೆಣ್ಣೆ ಅಂಗ್ರಿ. ಎಷ್ಟು ಬೇಗ ಕರಗ್ ಹೋಗ್ತಾರಂದ್ರ ಮತ್ತೆ ಅಷ್ಟ ಪ್ರೀತಿನೂ ಅವರಲ್ಲಿ ಜಾಸ್ತಿ ಇದ್ದೀರಿ.
ಸೊ ನಂಗೆ ಭಾಳ ಹೆಮ್ಮೆ ಆಯ್ತು, ಭಾಳ ಖುಷಿ ಆಯ್ತು. ಈ ಪ್ರೋಗ್ರಾಮ್ ನನ್ನೆಲ್ಲರೂ ಕರೆಸಿ ನನ್ನ ಕಡೆಯಿಂದ ಅದೇ ಆಕ್ಚುಲಿ ನನ್ನ ರಾಮಕೃಷ್ಣ ಕಡೆಯಿಂದ ಬಂದಂತ ಆಟೋ ರೇಟಿನ ನಿಮ್ಗೆಲ್ರಿಗೂ ಹೇಳುವಂತ ಅವಕಾಶ ನನಗೆ ಸಿಕ್ಕಿತ್ತು. ಮೀ ಸೋ ಹ್ಯಾಪಿ. ಮತ್ತೆ ಯಾವಾಗ್ಲಾದ್ರೂ ಚಾನ್ಸ್ ಕೊಟ್ರೆ ಕರೀರಿ, ಖಂಡಿತವಾಗ್ಲೂ ಬರ್ತೀನಿ. ಭಾಳ ಖುಷಿ ಆಯ್ತ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರೀ. ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರಿ, ನಿಮ್ಮ ಅನುಭವವನ್ನು ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರೀ. ಎಲ್ರು ಒಬ್ಬೊಬ್ರು ಒಂದೊಂದು ರತ್ನ ಮುತ್ತುಗಳ ತರ ಇದ್ದೀರಿ. ಇನ್ನು ಹೇಳ್ಬೇಕಂದ್ರೆ ವರ್ಡ್ಸ್ಗೂ ಬರ್ಬಾರ್ದು ಆ ಖುಷಿಗ್ರಿ. ನಿಜವಾಗ್ಲೂ ಒಂದು ಗ್ರೇಟ್ ನೀವು ಮಾಡುವಂತದ್ದು ಇದು ಕೆಲ್ಸ ರೀ. ಖುಷಿ ಆಗ್ತಿದ್ರಿ. ಯೂನಿವರ್ಸ್ ಕಡೆಯಿಂದ ನಮ್ಗೆ ಎಲ್ರಿಗೂ ಅವಕಾಶ ಸಿಕ್ಕಿದ್ರಿ. ನಾವೆಲ್ಲರೂ ಸದುಪಯೋಗ ಮಾಡ್ಕೊನು ಹೆಚ್ಚು ಹೆಚ್ಚು ಧ್ಯಾನ ಮಾಡೋನು. ಎಷ್ಟು ನಾವು ಧ್ಯಾನ ಮಾಡ್ತೀವೋ ಅಷ್ಟು ನಮಗ್ ಮುಂದ್ ಸಕ್ಸಸ್ ಅನ್ನೋದು ಇರ್ತೈತಿ. ಸೊ ಖಂಡಿತವಾಗ್ಲೂ ಎಲ್ರೂ ಧ್ಯಾನ ಮಾಡ್ರಿ. ಎಲ್ರೂ ನಾವು ಒಂದು ಗ್ರೇಟ್ ಇದಕ್ ಹೋಗುನು, ಎಲ್ರು ಮಟ್ಟಕ್ಕೆ ಹೋಗೋಣ ಎಲ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರ ಕಡೆಯಿಂದ ನಿಮಗೆ ಒಂದು ಧನ್ಯವಾದಗಳು ಹೇಳ್ತೀನಿ ಮ್ಯಾಮ್ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಜಾನಪದ ಗೀತೆ ಹೇಳ್ತೀನಿ ಮಾಸ್ಟರ್ಸ್. ತವರು ನೋಡಿ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ತವರೂರ ಮನೆ ನೋಡಿ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. 10-14 ವರುಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿಯಿಂದೆ ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ. ಅದು ಹೆತ್ತ ಹೋದರು ಕನಸಾಗಿ ಹೋಯಿತೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಒಂದು ಜಾನಪದ ಗೀತೆಯ ಮೂಲಕ ನಮ್ಮ ಸವಿತಾ ರಮೇಶ್ ಮ್ಯಾಮ್ ಬಳ್ಳಾರಿಯಿಂದ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ನಿಮಗೆ. ಸವಿತಾ ಮ್ಯಾಮ್. ಎಸ್ ಮೇಡಮ್ ಒಂದೇ ಒಂದ್ ಸೆಕೆಂಡ್. ಎಸ್ ಮ್ಯಾಮ್. ಅಷ್ಟರಲ್ಲಿ ವೇದಾವತಿ ಮೇಡಮ್ ಎಲ್ಲಿಗೆ ಹೋಗ್ತಾ ಇದಾರಂತ, ಅವ್ರಿಗೆ ಅವಕಾಶ ಕೊಡಿ ಮೇಡಮ್. ಅವರು ಹೋಗ್ತೇನೆ. ಓಕೆ ಓಕೆ. ಒಂದ್ ಸೆಕೆಂಡ್. ಎಸ್ ಮ್ಯಾಮ್, ಸವಿತಾ ಮ್ಯಾಮ್ ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಲ್ಲಾ ಮಹಾವತಾರ್ ಫೌಂಡೇಶನ್ ಅಲ್ಲಿ ಯಾರೆಲ್ಲ ಸೇವೆ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅದ್ಭುತವಾಗಿ ಮಾಡ್ತಿದ್ರೆ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಹೇಳ್ಬೇಕು. ಯಾಕಂದ್ರೆ ಇಂಥ ವೇದಿಕೆಯನ್ನು ಸೃಷ್ಟಿಸಿದ್ದಾರೆ ರಂಗನಾಥ್ ಸರ್ ಆಗ್ಲಿ ಈ ಸರ್ ಆಗ್ಲಿ. ತುಂಬಾ ಚೆನ್ನಾಗಿ ಒಂದು ವೇದಿಕೆ. ನಾನು ಲಾಸ್ಟ್ ಇಯರ್ ನನ್ಗೆ ರಂಗನಾಥ್ ಸರ್ ಕಾಲ್ ಮಾಡಿದ್ರು. ಇದು ನನ್ನ ಒಂದು ಅನುಭವ. ಬಟ್ ಅವ್ರ ಸ್ಪೆಷಲ್ ಡೇ ನಲ್ಲಿ ನನ್ನನ್ನ ಕಾಲ್ ಮಾಡಿ ನನ್ಗೆ ಹೇಳಿದ್ರು, ಮೇಡಮ್ ನೀವು ಹುಣ್ಣಿಮೆ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳಿ ಅದು ಕನ್ನಡದಲ್ಲಿ ಕೊಟ್ಟಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಆ ಒಂದ್ ಟೈಮ್ ಅದು ಕೇವಲ ಒಂದು 5 minutes 10 minutes ಮಾತಾಡಿ ಅಂತ ಹೇಳಿ. ಸೊ ಅವತ್ತು ನಾನು ಬಂದಿದ್ದು 1 year ಆಯ್ತು ಆಲ್ಮೋಸ್ಟ್. ಅವತ್ ಕೊಟ್ಟಿದ್ದು ಮತ್ತೆ ಒಂಚೂರು ಗ್ಯಾಪ್ ಆಯ್ತು. ನಾನು ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಾ ಇದ್ದೆ. ಈಗ ಸದ್ಯದ್ರಲ್ಲಿ ನಮ್ ಗೀತಾ ಮೇಡಮ್ ಅವರು ಒಂದು ಒಳ್ಳೆ ಒಂದು ಪ್ರೀತಿ ಅನ್ನೋದು ಹೇಗೆ ಹೇಳ್ತಾರೆ ಅಂದ್ರೆ, ಅವರು ಮಾತಿನಿಂದಾಗ್ಲಿ ಒಂದು ನೋಟದಿಂದಾಗ್ಲಿ ಆ ಪ್ರೀತಿಯನ್ನು ಎಲ್ಲರ ಕಡೆಯಿಂದನು ಗೆದ್ಕೊಳ್ಳುವಂತ ಮನಸ್ಸು ಅವ್ರದ್ದು. ಕಾಲ್ ಮಾಡ್ಬಿಟ್ಟು ಅದೇ ಹೇಳಿದ್ರು, ಮೇಡಮ್ ಕ್ಲಾಸಸ್ ಬೇಕು ಅಂತ ಹೇಳಿ. ನನ್ಗೂ ತುಂಬಾ ಖುಷಿ ಆಯ್ತು. ಅದೇ ಸಮಯಕ್ಕೆ ಫಸ್ಟ್ ನಾನು ಮತ್ತೆ ಒಂದು ಕ್ಲಾಸ್ ಮಾಡಿದೆ ಲಾಸ್ಟ್ 10 days ಬ್ಯಾಕ್. ಸೊ ನನಗೆ ಆ ವೇದಿಕೆಗೆ ಆಲ್ಮೋಸ್ಟ್ 1 year ಆಗಿತ್ತು ಬಂದು. ಅಲ್ಲಿ ಬಂದಾಗ ನನ್ಗೇನು ಅಂದ್ರೆ ಅದೆಲ್ಲ ನಿಜ ಹೇಳ್ತಿದ್ದೀನಿ. ಅವತ್ತು ನಾನು ಇನ್ನು ಕ್ಲಾಸ್ ಮಾಡೋಕಿನ್ನ ಬಿಫೋರ್ ಇದೇ ಹೇಳಿದೆ ಮಾತು. ಎಲ್ಲರ ಮುಖಗಳು ಎಷ್ಟು ಚೆನ್ನಾಗಿ ಅಂತಂದ್ರೆ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡುವಂತಹ ಧ್ಯಾನಿಗಳೆಲ್ಲ ಯಾರೇ ಮಾಸ್ಟರ್ಸ್ ಬರ್ಲಿ ಅದನ್ನ ತಗೋಬೇಕು, ರಿಸೀವ್ ಮಾಡ್ಕೋಬೇಕು ವಿಷಯಗಳನ್ನ ಅನ್ನೋ ಒಂದು ಕುತೂಹಲದಿಂದ ಕುತ್ಕೊಂಡಿದ್ರು. ಅದನ್ನ ನೋಡಿ ನನಗೆ ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು. ಆಲ್ಮೋಸ್ಟ್ ಎಲ್ಲಾ ವೇದಿಕೆನಲ್ಲೂ ಈ ತರ ಧ್ಯಾನಿಗಳು ಇರ್ತಾರೆ. ಬಟ್ ಇಲ್ಲಿ ಎಲ್ಲಾರು ನೋಡ್ತಿದ್ರೆ ಎಲ್ಲರ ಮುಖದಲ್ಲಿ ತುಂಬಾನೇ ಒಂದು ಕಳಕಳೆ ಇತ್ತು. ಆ ಒಂದು ರಿಸೀವ್ ಮಾಡ್ಕೊಳ್ಳುವಂತ ಮನೋಭಾವನೆ ಈ ವೇದಿಕೆ ಆ ಸಮಯದಲ್ಲಿ ಇತ್ತು ಏನೋ ನನಗಂತೂ ಗೊತ್ತಿಲ್ಲ.
ತುಂಬಾನೇ ಖುಷಿ ಆಯ್ತು. ಆದ್ರೆ ಕ್ಲಾಸ್ ಮುಗಿದ್ಮೇಲೆ ನನ್ಗೆ ಗೊತ್ತಾಯ್ತು ಇದು ಎಷ್ಟು ಬೇಕಾಗಿತ್ತು ಆ ವಿಷಯ ಅಂತ. ಅವತ್ತು ನಾನು ಸ್ವಯಂ ಪ್ರೀತಿ ಅನ್ನೋ ಒಂದು ವಿಷಯ ಬಗ್ಗೆ ತಗೊಂಡಿದ್ದೆ. ಬಟ್ ಆಲ್ಮೋಸ್ಟ್ ಅವತ್ ಗೀತಾ ಮೇಡಮ್ ಹೇಳಿದ್ರು, ಮಧುರಾ ಮೇಡಮ್ ಹೇಳಿದ್ರು. ಮಧುರಾ ಮೇಡಮ್ ಆಗ್ಲಿ, ಗೀತಾ ಮೇಡಮ್ ಆಗ್ಲಿ, ಇನ್ನೊಬ್ರು ರೇವತಿ ಮೇಡಮ್ ಆಗ್ಲಿ ತುಂಬಾ ಚೆನ್ನಾಗಿ ಅವರೊಂದು ಆಂಕರಿಂಗ್ ಮಾಡ್ತಾರೆ. ಅದ್ಭುತ. ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಅವತ್ ಕ್ಲಾಸ್ ಮುಗಿದ್ಮೇಲೆ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದ್ರು. ಅವ್ರು ಅದೇ ಹೇಳಿದ್ರು, ಇವತ್ ಮಾತ್ರ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದಾರೆ ಮೇಡಮ್, ತುಂಬಾ ನನ್ ಖುಷಿ ಆಯ್ತು ಅಂತ ಹೇಳ್ತಾ ಇದ್ರು ಇವರೆಲ್ಲ ಆಂಕರ್ಸ್ ಎಲ್ಲ. ಸೊ ನನಗೂನು ತುಂಬಾ ಖುಷಿ ಆಯ್ತು. ಅದೇ ರೀತಿಯಾಗಿ ಮೊನ್ನೆ ನನ್ಗೆ 2-3 ದಿವಸದಿಂದ ಸ್ಯಾಟರ್ಡೆ ಕೂಡ ಕ್ಲಾಸ್ ಇತ್ತು. ಅವತ್ತು ಅಷ್ಟೇ ನನ್ಗೆ ಗೊತ್ತಿಲ್ಲ ಮಾಸ್ಟರ್ಸ್ಗೆ ಅವತ್ತು ನಂಗೆ ಪ್ರಿಪೇರ್ ಆಗಕ್ಕೂ ನನ್ಗೆ ಟೈಮ್ ಇರ್ಲಿಲ್ಲ. ಮೇಡಮ್ ಗೀತಾ ಮೇಡಮ್ ಕಾಲ್ ಮಾಡಿ ಮತ್ತೆ ಇನ್ವೈಟ್ ಮಾಡಿದ್ರು, ಮೇಡಮ್ ನಾಳೆ ಕ್ಲಾಸ್ ತಗೊಳ್ರಿ ಅಂತ. ಎಸ್ ಅಂತ ಹೇಳಿದೀನಿ. ನನ್ಗೆ ಯಾವ ಪ್ರಿಪೇರ್ ಆಗಿಲ್ಲ. ಬಟ್ ಅಲ್ಲಿ ಕುಂತ ಮೇಲೆ ಅಂದ್ರೆ ಆ ವೇದಿಕೆ ಅನ್ನೋದು ನಮ್ಗೆ ಹೇಗೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಗೊತ್ತಿಲ್ದೇನ ಮಾಸ್ಟರ್ಸ್, ಅದಂತೂ ನಿಜ, ಒಳಗಡೆ ಕುಂದಿಸಿ ಏನೆಲ್ಲ ಮಾಡ್ತಾರೆ ಮಾಸ್ಟರ್ಸ್. ಬಟ್ ವೇದಿಕೆ ಮಾತ್ರ ಅದ್ಭುತವಾಗಿದೆ. ಆ ವೇದಿಕೆಯನ್ನು ಸೃಷ್ಟಿಸಿರುವಂತಹ ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇದ್ದಾರೆ. ಆ ಸರ್ಗಳಿಗೆಲ್ಲ ನನ್ಗೆ ಅನಂತ ಕೃತಜ್ಞತೆಗಳನ್ನು ಹೇಳ್ತೀನಿ. ಆಮೇಲೆ ನನಗೂನು ತುಂಬಾ ಖುಷಿ ಆಗ್ತಾ ಇದೆ. ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ ಇದೊಂದು. ಆಮೇಲೆ ಫ್ರೈಡೆ ಸ್ಯಾಟರ್ಡೆ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನು ತಾವು ಇಡ್ತಾ ಇದ್ದಾರೆ. ಆ ಗೀತಾ ಮೇಡಮ್ ಹೇಳಿದ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಪ್ರತಿದಿನ ಸ್ವಾಧ್ಯಾಯ, ಧ್ಯಾನ ಅದು ಇದ್ದಿದ್ದೆ. ಇನ್ನೂ ಏನಾದ್ರೂ ಹೆಚ್ಚಿಂದ ಕಲಿಬಹುದು, ಅದ್ರಲ್ಲಿ ಇನ್ನೂ ಹೆಚ್ಚಿನಾಗಿ ಡಿಫ್ರೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಮೇಡಮ್ ಅಂತಂದ್ರೆ. ಸೊ ಅವತ್ತಿನ ದಿವಸ ಪ್ರತಿಕ್ಷಣ ಸಂಭ್ರಮಾಚರಣೆ ಅನ್ನೋದು ನಾನೊಂದು ಟಾಪಿಕ್ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ್ದು ಹೇಳ್ಬೇಕು ಅಂತ. ಅವತ್ ನನ್ಗೆ ಥಾಟ್ ಬಂದಿದ್ದು ಸಂಭ್ರಮಾಚರಣೆ ಅಂತ ಹೇಳಿ ಬಂತು. ಸೆಲೆಬ್ರೇಷನ್ ಅಂತ. ಸೆಲೆಬ್ರೇಷನ್ ಅಲ್ಲಿ ಏನ್ ಹೇಳುನೋ ಅದಿದು ಅನ್ಕೊಂಡೆ, ಗೊತ್ತಿಲ್ಲ. ಅವತ್ತು ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತು. ಅದೇನೋ ಮಾಸ್ಟರ್ಸ್ ನಡೆಸ್ತಾ ಇದಾರೆ, ಆ ವೇದಿಕೆ ಅದ್ಭುತ, ತುಂಬಾನೇ ಅದ್ಭುತ. ಎಲ್ಲಾ ಮಾಸ್ಟರ್ಸ್ಗೂ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಈ ಒಂದು ವೇದಿಕೆಗೆ ಬಂದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿನ್ನೆ ಕಾಲ್ ಮಾಡಿ ನಮ್ಮ ವೇದಿಕೆಗೆ ಬನ್ನಿ ಅಂತ ಹೇಳಿದ್ಕೆ ಅಷ್ಟೇ ಪ್ರೀತಿಯಿಂದ ಬಂದಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರ ಪರವಾಗಿ ನಿಮಗೆ ನಾನು ಒಂದು ಕೃತಜ್ಞತೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸವಿತಾ ಮೇಡಮ್, ಮಹಾವತಾರ್ ಫೌಂಡೇಶನ್ ಅಲ್ಲಿ ಎಲ್ಲ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಎಲ್ಲ. ಮೇಡಮ್ ನಾನು ಫಸ್ಟ್ ಬಂದ ತಕ್ಷಣ ನಾನು ಅದನ್ನೇ ಹೇಳಿದೀನಿ ಗೀತಾ ಮೇಡಮ್ಗೆ, ಕೇಳ್ರಿ ಏನಿದು ಒಂಥರ ಅಟ್ರಾಕ್ಟ್ ಆಗ್ತಾ ಇದೆ. ನನಗೆ ಅಟ್ರಾಕ್ಟ್ ಆಗ್ತಾ ಇದೆ. ಅದು ವಿಡಿಯೋ ನೀವ್ ನೋಡ್ರಿ, ನನಗೆ ಅನ್ಸುತ್ತೆ ನನ್ನನ್ನ ಎಳಿತಾ ಇದಾರೆ, ನಾನ್ ನಿಮ್ಮನ್ನ ಎಳಿತಿದ್ದೀನ ಏನೋ ಗೊತ್ತಿಲ್ಲ. ಅದು ಮಾತ್ರ ಆಗಿದ್ದು ನಿಜ. ಮಾತು ಮಾತಾಡಿಲ್ಲ ನಾನು, ಒಂದು ಮಾತು ಮಾತಾಡಿದ್ದಿಲ್ಲ. ಬಟ್ ಏನೋ ಇದೆ ಇಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಗ್ಗಟ್ಟು, ಗ್ರಾವಿಟಿ ಪವರ್ ಜಾಸ್ತಿ ಇದೆ. ಗೀತಾ ನಾಯಕನಟ್ಟಿ ಮೇಡಮ್ ಯಾರನ್ನಾದ್ರೂ ಇನ್ವೈಟ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮಾಸ್ಟರ್ಸ್ ಕರಿಬೇಕಾದ್ರೆ ಹೂವಿನ ಬೊಕ್ಕೆ ಕೊಟ್ಟು ಇನ್ವೈಟ್ ಮಾಡ್ತಾರೆ. ಬಟ್ ನಮ್ ಗೀತಾ ನಾಯಕನಟ್ಟಿ ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ ಜಾಮೂನ್ ಕೊಟ್ಟು ಇನ್ವೈಟ್ ಮಾಡ್ತಾರೆ. ಹಂಗಾಗಿ ಯಾರು ಅಲ್ಲಿ ಅನ್ನಕ ಬರಂಗಿಲ್ಲ, ಬಂದೇ ಬರ್ತಾರೆ. ಅದೇ ಹೇಳ್ತೀನಲ್ಲ, ಸ್ಮೂತ್ ಆಗಿ ಅದ ಹೇಳ್ತಿಲ್ಲ, ಸ್ವೀಟ್ ಅಲ್ಲಿಂದಾನೇ ಹಾಕಿರ್ತಾರೆ ಸರ್. ನಾವ್ ಅದನ್ನ ಇಟ್ಕೊಂಡೆ ಆಯ್ತಾ, ಮಾತಿನಲ್ಲೇನೆ ಸ್ವೀಟ್ ತಿನ್ಬಿಟ್ಟು ಎಸ್ ಮೇಡಮ್, ಓಕೆ ಮೇಡಮ್ ನಾನ್ ಬರಕ್ ನಡೀತೀನಿ ಅಂತ ಹೇಳಲೇಬೇಕು. ಲೆವೆಲ್ಗೆ ಚೆನ್ನಾಗಿ ಮಾತಾಡ್ತಾರೆ. ವೇದಿಕೆನೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಟೈಮ್ ಟು ಟೈಮ್ ಆಗಿರ್ಬೋದು, ಮಾಸ್ಟರ್ಸ್ ಎಲ್ಲ ಕರೆಕ್ಟ್ ಆಗಿ ಇನ್ವೈಟ್ ಮಾಡೋದು ತುಂಬಾ ಚೆನ್ನಾಗಿ ನೀಟ್ ಆಗಿ ಮಾಡ್ತಾ ಇದ್ದಾರೆ. ಅದು ನನಗೆ ಟೈಮ್ ಮಾತ್ರ ತುಂಬಾ ಕರೆಕ್ಟ್ ಆಗಿ ಕೀಪ್ ಅಪ್ ಮಾಡ್ತೀವಿ ಎಲ್ರು. ಮಾಸ್ಟರ್ಸ್ ಅಂದ್ರೆ ಮಾಸ್ಟರ್ಸ್ ಅಷ್ಟೇನೆ, ಹೋಸ್ಟ್ ಅಷ್ಟೇನೆ. ಟೈಮ್ ಒಂದು ಕರೆಕ್ಟ್ ಆಗಿ ಬಂದ್ರೆ ನೋಡಿ, ಎಲ್ಲ ಒಬಿಡಿಯನ್ಸ್ ತಾನಾಗೆ ಬಂದ್ಬಿಡತ್ತೆ. ಟೈಮ್ ಮಾಡ್ಬೇಕು. ನಾವು ಒಬ್ಬರಿಗೊಬ್ರು ತುಂಬಾ ಅಟ್ಯಾಚ್ಡ್, ಯೂನಿವರ್ಸಲ್ ಅಟ್ಯಾಚ್ಮೆಂಟ್ ನಮ್ಮಲ್ಲಿ. ಪ್ರೀತಿ ಜಾಸ್ತಿ ಇದೆ, ಗ್ರಾವಿಟಿ ತರ ಇದೆ. ನನ್ನನ್ನು ಬಿಟ್ರು ಎಲ್ರು ನನಗೂ ಹಂಗೆ ಸೆಳಿತಾ ಆಯ್ತು. ತುಂಬಾ ಅಟ್ರಾಕ್ಟ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೇದಿಕೆ. ಥ್ಯಾಂಕ್ ಯು. ಭಾಗ್ಯಶ್ರೀ ಮೇಡಮ್ ಇದ್ದಾರಾ ಮ್ಯಾಮ್? ಅವರು ಎಕ್ಸಿಟ್ ಆದ್ರು ಅನ್ಕಂತೀನಿ. ತುಂಬಾ ಕಡಿಮೆ. ಎಲ್ರು
ಬರ್ತೀನಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರು, ಅದಕ್ಕೂ ಸಹ ನಾವು ಹೂ ಅಂತ ಒಪ್ಕೊಂಡ್ವಿ. ಯಾಕಂದ್ರೆ ಇಷ್ಟು ಬರದೇ ಅವರು ಮಾಸ್ಟರ್ಸ್ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ವೇದವತಿ ಅಮ್ಮ, ನಿಮ್ಮ ಅನುಭವ ಆಗಿರ್ಬೋದು, ಯಾವ್ದಾರ ಒಂದು ಹಾಡ್ ಆಗಿರ್ಬೋದು ಅನುಭವ ಮಾಸ್ಟರ್ಸ್. ಎಲ್ಲ ನಾನ್ ಬೇಕಾದ ಸರಿ ಹೇಳಿದ್ದೀನಮ್ಮ. ಸೇಮ್ ಅಮ್ಮ, ಸೇಮ್ ನಾನ್ ಹೇಳ್ತೀನಲ್ಲ, ನನ್ಗೆ ಇದೊಂದು ಫ್ಯಾಮಿಲಿ ತರ. ಬೆಳಿಗ್ಗೆನೂ ಹೇಳಿದ್ದೇನೆ, ಇದು ನನ್ಗೆ ಒಂದು ಫ್ಯಾಮಿಲಿ ತರ. ನಾನು ಎಷ್ಟು ಅಟ್ಯಾಚ್ ಆಗಿದ್ದೀನಿ ಅಂದ್ರೆ ವೇಟ್ ಮಾಡ್ತಾ ಇರ್ತೀನಿ. ನಾನು ಟ್ರಾವೆಲ್ ಮಾಡುವಾಗ್ಲೂ ಅಟೆಂಡ್ ಮಾಡ್ತೀನಿ, ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ಅಟೆಂಡ್ ಮಾಡಿದ್ದೀನಿ. ನಾನು ಎಲ್ಲಿ ಇದ್ರು ಆ ಟೈಮಿಗೆ ಮಾತ್ರ ಸ್ವಲ್ಪ ತುಂಬಾ ಸೀನಿಯರ್ ಹೊಸಬ್ರಿಗೆ ಅವಕಾಶ ಕೊಡೋಣ. ಚೊಕ್ಕದಾಗಿ ಹೇಳಿ ನೋಡೋಣ. ಹಂಗಾ? ಆ? ಸರಿ ಸರಿ. ಹಾಡ್ ಹೇಳ್ತೀನಿ ಅಂದ್ರೆ ಓಕೆ ಮಾ? ಏನ್ ಹಾಡು ಹೇಳಿ? ಯಾವ್ದಾದ್ರು ಈಗಿನ ಕಾಲದ ಹುಡುಗರಿಗೆ ತಕ್ಕಂಗೆ ಇಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಯಾರು ಈ ಕಾಲದವ್ರು ಇಲ್ಲ. ಆದ್ರೂ ನಾನು ನೀವ್ ಯಾರಾದ್ರೂ ಕೇಳಿಸ್ಕೊಂಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಈ ಹಾಡು. ನನ್ಗೇನೋ ಹೇಳ್ಬೇಕು ಅನ್ಸ್ತು, ಹೇಳ್ತೀನಿ. ಇದು ಒಂದು ಈ ಬೆಳುವಲದ ಮಡಿಲಲ್ಲಿ ಅಂತ ಒಂದು ಹಳೆ ಪಿಕ್ಚರು. ನನ್ಗೂ ತುಂಬಾ ಇಷ್ಟವಾದಂತ ಹಾಡು ಇದು. ಈ ಕಾಲಕ್ಕೆ ಸರಿಯಾಗಿದೆ ಅದು. ಹೇಳ್ತೀನಿ ನೋಡಿ. ಎಲ್ಲಾರ್ನ್ ಕಾಯೋದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ ಬಿಟ್ಟು ಏನು ಮಾಡ್ತಿದ್ದಿ. ಎಲ್ಲಾರ್ನ್ ಕಾಯೋದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ ಬಿಟ್ಟು ಏನು ಮಾಡ್ತಿದ್ದಿ, ನೀ ಏನು ಮಾಡ್ತಿದ್ದಿ. ಮನ್ಸನ್ ಮಾಡಿ ಅವ್ರಿಷ್ಟ್ದಂಗೆ ಆಡಾಕ್ ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನಾಗ ಕಡ್ದು ಗುಡಿಯಾಗ ಕೂರ್ಸ್ಬಿಟ್ರು. ಮನ್ಸನ್ ಮಾಡಿ ಅವ್ರಿಷ್ಟ್ದಂಗೆ ಆಡಾಕ್ ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನಾಗ ಕಡ್ದು ಗುಡಿಯಾಗ ಕೂರ್ಸ್ಬಿಟ್ರು. ನಿನ್ನ ಹೆಸರನ್ನ ಹೇಳ್ಕೊಂಡೆಷ್ಟು ಪಾಪ ಮಾಡ್ತಾರೆ, ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ. ಎಲ್ಲಾರ್ನ್ ಕಾಯೋದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ ಬಿಟ್ಟು ಏನು ಮಾಡ್ತಿದ್ದಿ, ನೀ ಏನು ಮಾಡ್ತಿದ್ದಿ. ತೆಂಗಿನ ಮರ ಸಾಕಿದ್ರೆ ಎಳ್ನೀರ್ ಕೊಡ್ತದೆ, ಪ್ರೀತಿ ಬೆಳ್ಸಿದ್ ಮಕ್ಳಿಂದ ಕಣ್ಣೀರ್ ಸಿಗ್ತದೆ. ತೆಂಗಿನ ಮರ ಸಾಕಿದ್ರೆ ಎಳ್ನೀರ್ ಸಿಗ್ತದೆ, ಪ್ರೀತಿ ಬೆಳ್ಸಿದ್ ಮಕ್ಳಿಂದ ಕಣ್ಣೀರ್ ಸಿಗ್ತದೆ. ಅಪ್ಪ ಅಮ್ಮ ಬದುಕಿರೋ ತನಕ ಕೀಳಾಗ್ ಕಾಣ್ತಾರೆ, ಸತ್ತೋದ್ಮೇಲೆ ಶ್ರಾದ್ದ ಮಾಡಿ ಭಕ್ತಿ ತೋರ್ತಾರೆ. ಎಲ್ಲಾರ್ನ್ ಕಾಯೋದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ ಬಿಟ್ಟು ಏನು ಮಾಡ್ತಿದ್ದಿ, ನೀ ಏನು ಮಾಡ್ತಿದ್ದಿ. ಬೇಸಾಯ ಬದುಕು ಬ್ಯಾಡ್ದೆ ಹೋದ್ರು ಭೂಮಿಲ್ ಪಾಲ್ ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯ ಬದುಕು ಬ್ಯಾಡದೆ ಹೋದ್ರು ಭೂಮಿಲ್ ಪಾಲ್ ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಉತ್ತು ಬಿತ್ತು ಬೆಳೆಯುವನ್ ಗಂಟೆ ಸೇರ್ಬೇಕಾದ್ದು ಭೂಮಿ, ಉತ್ತು ಬಿತ್ತು ಬೆಳೆಯೋನ್ ಗಲ್ವೇ ಸೇರ್ಬೇಕಾದ್ದು ಭೂಮಿ. ದುಡಿಯೋನ್ ಗಲ್ವೇ ದುಡಿಯೋನ್ನಲ್ವೇ ಒಡೆಯ ಸ್ವಾಮಿ, ನೀನೇ ಹೇಳು ಸ್ವಾಮಿ. ಎಲ್ಲಾರ್ನ್ ಕಾಯೋದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ ಬಿಟ್ಟು ಏನು ಮಾಡ್ತಿದ್ದಿ, ನೀ ಏನು ಮಾಡ್ತಿದ್ದಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶಿವರತ್ನಮ್ಮ ಮಾತಾಡಿಮ್ಮ. ನಮಸ್ತೆ. ನಮಸ್ತೆ ಮೇಡಮ್. ಖುಷಿ ಆಗ್ತಾ ಇದೆ. ನನ್ನ ಅನುಭವ ಅಂತ ಅಂದ್ರೆ ನಿಜವಾಗ್ಲೂ ಅವತ್ತು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಇದು ಆಪ್ ಸಿಕ್ತು, ಆನ್ ಮಾಡ್ದೆ, ನೆಕ್ಸ್ಟ್ ಜಾಯಿನ್ ಆದೆ. ಜಾಯಿನ್ ಆದಾಗ ನನಗೆ
ಅಯ್ಯೋ ಇದೇನೋ ಹೀಗಿದೆ ಅನ್ನಿಸ್ತು, ನಂಗೆ ತಲೆಗೆ ಹೋಗ್ಲಿಲ್ಲ. ಮಾರನೇ ಬೆಳಿಗ್ಗೆ ನೀವು ಫೋನ್ ಮಾಡಿ ಮಾತಾಡಿದ್ರಿ ನೋಡಿ, ಎಷ್ಟು ಖುಷಿ ಆಯ್ತು, ನನ್ಗಿದು ಬೇಕು ಅನ್ನಿಸ್ತು. ಮಾರನೇ ನೆಕ್ಸ್ಟ್ ಡೇನೆ ಆನ್ ಮಾಡ್ಕೊಂಡು ಅವಾಗ್ಲಿಂದ ನಾನು ಇದನ್ನ ಕರೆಕ್ಟಾಗೆ ಕೂತು ಮನದಾಳಕ್ಕೆ ತಗೊಂಡೆ, ಇದು ಹೇಗ್ ಮಾಡೋದು ಅಂತ ಹೇಳಿ. ನನ್ಗೆ ಅದಕ್ಕಿಂತ ಮುಂಚೆ ನನ್ಗೆ ಉಸಿರು ಹಾಡೋದು ಅದೆಲ್ಲ ನನ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಅದು ಮೇನ್ ಒಂಥರ ಫಿಕ್ಸ್ ಎಷ್ಟ್ ಚೆನ್ನಾಗಿ ಫಿಕ್ಸ್ ಆಯ್ತಾ ಬಂತು. ಕೋಪ ಕಮ್ಮಿ ಆಯ್ತು, ಮಕ್ಳೆಲ್ಲ ಇಷ್ಟು ಗಲಾಟೆ ಮಾಡಿದ್ರೆ ಕೋಪದಲ್ಲಿ ಹೊಡೆದಾಕ್ಬಿಡ್ತಾ ಇದ್ದೆ, ಸ್ವಲ್ಪ ಕೋಪ ಕಮ್ಮಿ ಆಯ್ತು. ಮೇಡಮ್ ಮೇನ್ ಆಗಿ ನನ್ಗೆ ಇನ್ನೊಂದು ಏನಾಯ್ತು ಗೊತ್ತಾ, ನಡಿಬೇಕಾದ್ರೆ ಇದು ನರ ಹಿಡಿತಾ ಇತ್ತು ಹಿಂಗೆ ಕಾಲಲ್ಲಿ. ಅದು ಎಕ್ಸಸೈಸ್ ಅಂದ್ರೆ ನಾನ್ ಸ್ವಲ್ಪ ಇಲ್ಲಿ ಕಲ್ತಿದ್ದನ್ನ ಇನ್ನೂ ಸ್ವಲ್ಪ ನಾನ್ ಫ್ರೀ ಆಗಿದ್ದಾಗ ಮಾಡ್ಕೊಳಕ್ ಶುರು ಮಾಡ್ಕೊಂಡೆ. ಅವಾಗ ಅದು ನರ ಎಷ್ಟು ಚೆನ್ನಾಗ್ ಬಿಡ್ತು ಗೊತ್ತಾ ಮೇಡಮ್ ನಂಗೆ. ಇವಾಗ ಕುಂಟಲ್ಲ ಹಿಂಗೆ ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಇವತ್ತು ಹೋಗ್ತಾ ಇದೆ ಅಂತ ಒಂದು ತರ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ನಂಗೆ ಇವ್ ಮುಗ್ದೋಯ್ತಲ್ವಾ, ಇಷ್ಟು ಬೇಗ ಮುಗ್ದೋಯ್ತಲ್ವಾ ಅಂತ. ನಂಗೆ ಇರ್ಬೋದು, 4 ದಿನ ರಜೆ ಇರುತ್ತೆ, ಮತ್ತೆ ಏಪ್ರಿಲ್ ತಿಂಗಳ ಯಥಾ ರೀತಿ ಮತ್ತೆ ಪ್ರಾರಂಭ ಆಗುತ್ತೆ. ಹಾ ಮೇಡಮ್, ಇದ್ರಲ್ಲಿ ಬರೀ ಧ್ಯಾನನೇ ಅಲ್ಲ, ಒಬ್ರು ಸಂಕಲ್ಪ ಅಂತ ಮಾಡಿದ್ರು, ಏನೇ ಇದ್ರು ಭಗವಂತನ ಪಾದಕ್ ಹಾಕಿ, ಸಂಭ್ರಮ ಇದ್ರು ಪಾದಕ್ ಹಾಕಿ, ಒಂದು ಖುಷಿ ಇದ್ರು ಪಾದಕ್ ಹಾಕಿ ಅಂತ ಹೇಳ್ಕೊಟ್ರು. ಅದು ನಮ್ಮ ಜೀವನದಲ್ಲಿ ತುಂಬಾ ಅಳವಡಿಸ್ಕೊಳಕಾಯ್ತು. ಇನ್ನೊಬ್ರು ಮೇಡಮ್ ಬಂದ್ ಹೇಳ್ಕೊಟ್ರು, ಮೇಲೆ ಕೇಳ್ತಾನೆ ನೀನ್ ಏನ್ ಮಾಡ್ ಬಂದಿದ್ಯಾ ಅಂತ ಕೇಳ್ತಾನೆ ಅಂತ ಹೇಳ್ಕೊಟ್ರು. ನಿಜವಾಗ್ಲೂ ಅಮೋಘವಾಗಿದೆ ಈ ವೇದಿಕೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಈ ಖುಷಿನಲ್ಲಿ ಒಂದೇ ಒಂದು ಹಾಡು ಹೇಳ. ಎಸ್ ಖಂಡಿತ. ಒಂದ್ ನಿಮಿಷ ಅಮ್ಮ, 2 ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ. ಮತ್ತೆ ಹ್ಯಾಂಡ್ ರೈಸ್ ಹಂಗೆ ಹಾಡನ್ನ ಆಮೇಲೆ ಹೇಳಿ ಮ್ಯಾಮ್ ನೀವು. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು. ನಾರಾಯಣ ನಾಯ್ಕ ಅಂತೇಳಿ ನಮ್ಮ ಮಾವನವರು ಒಂದು ತತ್ವಪದ ಹಾಡನ್ನ ಹೇಳ್ತಾರೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ. ಶಿವರತ್ನಂ ಅವರು ಅನ್ಯತಾ ಭಾವಿಸ್ಬೇಡಿ, ನಿಮಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ. ಎಸ್ ಥ್ಯಾಂಕ್ ಯು. ಪ್ರಾರಂಭಿಸಿ ಮಾಮ. ಇಲ್ಲಿ ಈ ದಿನ ನಾನು ಈ ಗೋವಿಂದನ ಸ್ತುತಿ ಅಂತಕ್ಕಂಥ ಒಂದು ಚಿಕ್ಕ ಹಾಡನ್ನ ಹಾಡ್ತಾ ಇದ್ದೀನಿ. ಯಾಕೆ ದಯ ಬಾರದಯ್ಯ ಗೋವಿಂದನೇ, ಯಾಕೆ ದಯ ಬಾರದಯ್ಯ, ಯಾಕೆ ದಯ ಬಾರದು ಲೋಕೈಕ ಒಡೆಯನೇ, ಏಕ ಮನಸ್ಸಿನಿಂದ ವಿಧಿಯ ನುತಿಪೆ ನಿನ್ನ, ಯಾಕೆ ದಯ ಬಾರದಯ್ಯ ಗೋವಿಂದನೇ, ಯಾಕೆ ದಯ ಬಾರದಯ್ಯ. ಬೆಣ್ಣೆ ಕಳ್ಳನು ಎಂದೇನೆ, ತಾಯಿಯ ಕೊಂದ ಘನಘಾತಕನೆಂದೇನೆ, ಪುಣ್ಯ ಪುರುಷೋತ್ತಮನೆನ್ನುತ್ತ ಪೊಗಲಿರಳು, ನಿನ್ನಯ ಧ್ಯಾನ ಮಾಡುವೆನಲ್ಲ, ಯಾಕೆ ದಯ ಬಾರದಯ್ಯ ಗೋವಿಂದನೇ, ಯಾಕೆ ದಯ ಬಾರದಯ್ಯ. ಜಾರ ಪುರುಷನು ಎಂದೇನೆ, ಮಾವನ ಕೊಂದ ಘೋರ ಪಾತಕನೆಂದೇನೆ, ಕೌರವರ ಮುರಿದ ದುರುಳಾತ್ಮನೆಂದೇನೆ, ಕರುಣಾಳು ಎನ್ನುತ್ತ ಸ್ಮರಣೆ ಮಾಡುವೆನಲ್ಲ, ಯಾಕೆ ದಯ ಬಾರದಯ್ಯ ಗೋವಿಂದನೇ, ಯಾಕೆ ದಯ ಬಾರದಯ್ಯ. ಬಲಿಯ ತುಳಿದವನೆಂದೇನೆ, ಸೋಧನ್ಮಾನ ತಲೆಯ ತೆಗೆದವನೆಂದೇನೆ, ಲಲನೆ
ಮೂಗನು ಕೊಯ್ದ ಬಲು ಪಾಪಿ ಎಂದೇನೆ ಲಲನೆ ಮೂಗನು ಕೊಯ್ದ ಬಲು ಪಾಪಿ ಎಂದೇನೆ ಜಲಜಾಕ್ಷ ನಿನ್ನಯ ಜಲಜ ಪೂಜಿಪೇನಲ್ಲ ಯಾಕೆ ದಯ ಬಾರದಯ್ಯ ಗೋವಿಂದನೇ ಯಾಕೆ ದಯ ಬಾರದಯ್ಯ ಹಂದಿಯದವನೆಂದೇನೆ ಮೋಸದಿ ಕಪಿಯ ಕೊಂದ ದುಷ್ಟನು ಎಂದೇನೆ ಮಂದಮತಿಯಲ್ಲಿ ಮಣ್ಣು ತಿಂದವನೆಂದೇನೆ ಕಂದರ್ಪ ಪಿತನೇ ನಿನ್ನಿಂದು ಧ್ಯಾನಿಪೇನಲ್ಲ ಯಾಕೆ ದಯ ಬಾರದಯ್ಯ ಗೋವಿಂದನೇ ಯಾಕೆ ದಯ ಬಾರದಯ್ಯ ಇಡ್ಲಿ ಬಣ್ದವನೆಂದೇನೆ ದನಗಳ ಕಾಯ್ದ ಮುಗ್ಧ ಮತಿಯವನೆಂದೇನೆ ಶುದ್ಧ ಶುಜ್ಞಾನವ ಪೊದ್ದು ಬಸವಂತನ ಮುದ್ದು ರೂಪನೆ ಎಂದು ಸದ್ಯ ಧ್ಯಾನಿಪೇನಲ್ಲ ಯಾಕೆ ದಯ ಬಾರದಯ್ಯ ಗೋವಿಂದನೇ ಯಾಕೆ ದಯ ಬಾರದಯ್ಯ. ಧನ್ಯವಾದಗಳು. ಈ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಈ ಮಹಾತಾರ್ ಫೌಂಡೇಶನ್ಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಮ. ಥ್ಯಾಂಕ್ ಯು. ಅದ್ಭುತವಾಗಿ ಗೋವಿಂದನ ಸ್ತುತಿಯನ್ನು ಹಾಡಿದ್ರಿ ನಮ್ಮ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ಸತ್ಯೇಂದ್ರ ಕುಮಾರ್ ಸರ್ ಈಗ ಆಗಮಿಸಿದ್ದಾರೆ. ಸರ್ ನಮಸ್ತೆ ಸರ್. ಸತ್ಯೇಂದ್ರ ಕುಮಾರ್ ಸರ್ ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ. ನಮ್ಮ ವೇದಿಕೆಯಲ್ಲಿ 2 ದಿನದ ಕ್ಲಾಸ್ಗಳನ್ನು ಕೊಟ್ಟಿದ್ರಿ ನೀವು. ಸಾಧನಾ ಹಾದಿಯಲ್ಲಿ ಉದ್ಧಾರದ ಮಹಿಮೆ ಅನ್ನೋದು ಒಂದ್ ಕ್ಲಾಸ್ ಕೊಟ್ಟಿದ್ರಿ. ನೆಕ್ಸ್ಟ್ ಪ್ರತಿಷ್ಠ ನಿವಾರಿಸುವ ಶಂಕು ಅಂತೇಳಿ ಅದ್ರ ಬಗ್ಗೆನೂ ಸಹ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ರಿ. ಅವತ್ತು ಸಹ ನಮ್ಮ ವೇದಿಕೆಯಲ್ಲಿ ಮಾಸ್ಟರ್ಸ್ ತುಂಬಾನೇ ಆಸಕ್ತಿಯಿಂದ ಎಲ್ಲರೂ ಆಗಮಿಸಿದ್ರು. ಅವತ್ತು ಕ್ಲಾಸ್ಗಳನ್ನು ತುಂಬಾ ಚೆನ್ನಾಗಿ ನಡೀತು. ಅವ್ರಿಗೆ ಕೇಳಿದಂತ ಪ್ರಶ್ನೆಗಳನ್ನ ಎಲ್ಲರೂ ಸಮಾಧಾನವಾಗಿ ನೀವು ಉತ್ತರವನ್ನು ಕೊಟ್ಟಿ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿಗೊಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ಕಾರ್ಯಕ್ರಮ 21 ದಿನಗಳ ಇವತ್ತು ಸಂಪನ್ನಗೊಳ್ಳಲಿದೆ. ಅದರಿಂದ ನಿಮ್ಗೆ 2 ಮಾತುಗಳು ಸರ್. ಖಂಡಿತ. ಇದು 18ನೇ ಬ್ಯಾಚ್, ಮಧ್ಯಾಹ್ನದ ಬ್ಯಾಚ್. ಇದು 21 ದಿವಸಗಳ ಕಾರ್ಯಕ್ರಮ. 1ನೇ ತಾರೀಕು ಮಾರ್ಚ್ ಇಂದ 25 ಮಾರ್ಚ್ ವರೆಗೂ ನಡೆದಿರುವಂತ ಕಾರ್ಯಕ್ರಮ. ಇದು ಮಧ್ಯಾಹ್ನದ ಹೊತ್ತು ನಡೀತಾ ಇರೋದು. ವಿಶಿಷ್ಟವಾಗಿ ಬಂದಿದೆ. ಅದರಲ್ಲಂತೂ ನೀವು ಅಂದ್ರೆ ಗೀತಾ ನಾಯಕ್ ಹಟ್ಟಿ ಅವರು, ಆಮೇಲೆ ಸುತ್ಲೇಜಾ ಭಟ್ ಇವರೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಸಾಥ್ ಕೊಡ್ತಾ ಇರೋರು ಸಣ್ಣೇಗೌಡ್ರು. ಈ ಸಣ್ಣೇಗೌಡ್ರು ತುಂಬಾ ಚೆನ್ನಾಗಿ ಸಾಥ್ ಕೊಡ್ತಿದ್ದಾರೆ. ಅವ್ರ ಮಧ್ಯದಲ್ಲಿ ಅವ್ರಿದ್ರೆ ಸ್ವಲ್ಪ ಒಂದು ಲವಲಕ್ಕಿ ಇರುತ್ತೆ, ಒಗ್ಗರಣೆ ಇದ್ದಾಗೆ ಅವರು. ನಮ್ಮ ಮಾತಿನಲ್ಲಿ ಅದು ಇದಾದ್ರೆ ರುಚಿ ಇರೋದಿಲ್ಲ ಒಗ್ಗರಣೆಗೆ. ಮಳೆ ಬರೋ ಲಕ್ಷಣ ಇರೋದಕ್ಕೆ ಸಣ್ಣಗೌಡ್ರು ಮಾತಾಡ್ತಾರೆ ಅಂದ್ರೆ ಅಲ್ಲಿ ಏನೋ ಒಂದು ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತೂ ನಿಮ್ ಕಾಯಕ ಅಂತೂ ಬಿಡೋದಿಲ್ಲ. ನೀವು ಮಲ್ಟಿಪರ್ಪಸ್ ಮ್ಯಾನ್. ನೀವು ಹೊಲದಲ್ಲೂ ಕೆಲಸ ಮಾಡ್ತಿದ್ದೀರಾ, ನಮ್ ಜೊತೆ ಮಾತಾಡ್ತಾನು ಇದ್ದೀರಾ. ನಾವು ಕಲ್ತ್ಕೊಳ್ಳೋದು ಬಹಳ ಇದೆ ಸರ್ ನಿಮ್ಮ ಹತ್ರ. ದೊಡ್ಡ ಅವಧೂತರು ನೀವು ಹೇಳ್ಬೇಕು ಅಂತಂದ್ರೆ. ಬಹಳ ಸಂತೋಷ ಆಗುತ್ತೆ ಸರ್ ನಿಮ್ಮನ್ನು ನೋಡಿದಾಗ. ದೇವರು ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ. ಇನ್ನು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ನಮ್ಮ ಈ ಕಾರ್ಯಕ್ರಮಗಳಲ್ಲೂ ಚೆನ್ನಾಗಿ ಮುಂದಕ್ಕೆ ಬನ್ನಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅದಾದ್ಮೇಲೆ ಈ ಕಾರ್ಯಕ್ರಮದಲ್ಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬಂದ್ವು, ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ. ಸೊ ಈಗ ಮುಂದಿನ ಬ್ಯಾಚ್ ಮೋಸ್ಟ್ಲಿ 1ನೇ ತಾರೀಕು ಏಪ್ರಿಲ್ ಇಂದ 25 ಏಪ್ರಿಲ್ ವರೆಗೂ ನಡೆಯಬಹುದು. ಈ ನಡೆಯುತ್ತೆ. ಈ ಕಾರ್ಯಕ್ರಮ 19ನೇ ಬ್ಯಾಚ್ ಆಗುತ್ತೆ. ಈ 19ನೇ ಬ್ಯಾಚ್ 100 ಬ್ಯಾಚ್ ಆಗ್ಲಿ, 200 ಬ್ಯಾಚ್ ಆಗ್ಲಿ, 1000 ಬ್ಯಾಚ್ ಆಗ್ಲಿ, ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ಲಿ ಮುಂದಕ್ಕೆ. ಪ್ರತಿಯೊಬ್ಬರಿಗೂ ಒಂದು ದಾರಿದೀಪ ಆಗ್ಲಿ. ಇದೊಂದು ಏನು ಅಂದ್ರೆ ಮಧ್ಯಾಹ್ನದ ಬ್ಯಾಚ್ ಒಂದು ಆಲದ ಮರ ಇದ್ದಾಗೆ. ಹಲೋ, ಕೇಳಿಸ್ತಾ ಇದೆಯಲ್ಲ? ಇದೊಂಥರ ಆಲದ ಮರ ಇದ್ದಾಗೆ. ಹೇಗೆ ಅಂದ್ರೆ ಈ ಆಲದ ಮರದ ಕೆಳಗಡೆ ನಾನಾ ರೀತಿ ಪಕ್ಷಿಗಳು, ಜನ ಎಲ್ಲ ಬಂದು ಕೂತ್ಕೋತಾರೆ. ಹಾಗೆ ನಾನಾ ಉದ್ದೇಶಗಳಿಂದ ಬರ್ತಾರೆ.
ಈ ಮೆಡಿಟೇಷನ್ಗೆ ಅಂತ ಬರ್ತಾರೆ, ನನ್ನ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಬರ್ತಾರೆ, ನನ್ನ ಇತರೆ ಸಮಸ್ಯೆಗಳ ಬಗ್ಗೆ ತಿಳ್ಕೊಬೇಕು ಅಂತ ಬರ್ತಾರೆ. ಅವ್ರೆಲ್ರಿಗೂ ಇಲ್ಲಿ ಉತ್ತರ ಸಿಗುತ್ತೆ. ಯಾಕೆಂದ್ರೆ ನಾನಾ ರೀತಿ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಬರ್ತಾರೆ, ಉಪನ್ಯಾಸಕರು ಬರ್ತಾರೆ. ಆಮೇಲೆ ವ್ಯಾಯಾಮ, ಧ್ಯಾನ, ಮುದ್ರೆಗಳು, ಆಮೇಲೆ ಪ್ರಾಣಾಯಾಮದ ಬಗ್ಗೆನೂ ನೀವು ಟೀಚಿಂಗ್ ಕೊಡ್ತಾ ಇರೋದ್ರಿಂದ, ಯೋಗದ ಬಗ್ಗೆ ಇದೆಲ್ಲ ಒಂದು ರೀತಿ ಸಹಕಾರಿಯಾಗಿದೆ. ಏನೋ ಮಧ್ಯಾಹ್ನದತ್ತು ಹಾಗೆ ಬಿಟ್ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಳ್ಳೋ ಬದಲು ಬಂದು ಕೂತ್ಕೊಂಡ್ರೆ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ. ಸೊ ಯೋಚನೆನೂ ಮಾಡ್ತಾರೆ. ಅವರ ಜೀವನದ ಶೈಲಿ ಬದಲಾವಣೆ ಆಗತ್ತೆ, ಜೀವನ ಸುಧಾರಣೆ ಆಗತ್ತೆ. ಹಾಗಾಗಿದ್ದಾನೆ ನಮ್ಗೆ ಈಗ ಬಂದಿರೋ ಬರೀ ನಮ್ಮ ಏನು 34 ಜನ ಸದಸ್ಯರಷ್ಟೇ ಅಲ್ಲ, ಅವ್ರ ಮನೆ ಬಂಧು ಬಳಗದವ್ರಿಗೂ ಹೇಳಬೇಕು. ಅವ್ರನ್ನ ಕಳಿಸಿ ಇಲ್ಲಿ. ಇದು ಫ್ರೀಯಾಗಿ ನಡೀತಾ ಇರೋ ಕಾರ್ಯಕ್ರಮ, ಯಾರಿಗೇನು ಚಾರ್ಜ್ ಏನಿಲ್ಲ, ಏನಿಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಫಸ್ಟ್ ಅವ್ರಿಗೆ ಹೇಳಿ, ಒಂಚೂರು ರುಚಿ ತೋರಿಸೋಣ. ಫಸ್ಟ್ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ, ಇಷ್ಟ ಆಗದಿದ್ರೆ ಕ್ವಿಟ್ ಮಾಡಿ ಅಂತ ಹೇಳಿದ್ರೆ 1 ಸರಿ ಬರ್ತಾರೆ, 2 ಸರಿ ಬರ್ತಾರೆ, 3ನೇ ಸರಿ ಕಂಟಿನ್ಯೂ ಮಾಡ್ತಾರೆ. ಹಾಗೆ ಅಂತ ಹೇಳಿ ನನ್ನ ಜಾಸ್ತಿ ಮಾತಾಡೋದು, ಬಹಳ ಜನ ಮಾತಾಡೋರಿದ್ದಾರೆ. ಎಲ್ರಿಗೂ ದಾರಿ ಮಾಡಿಕೊಡಿ, ಎಲ್ರಿಗೂ ಅನುಗ್ರಹ ಆಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಹಾಗೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ಶುರು ಆಗ್ತಾ ಇದೆ ಈ ಕಾರ್ಯಕ್ರಮ. ಬೇವು ಬೆಲ್ಲ ಎಲ್ರಿಗೂ ಸಿಕ್ಲಿ, ಸಿಹಿ ಜಾಸ್ತಿ ಇರ್ಲಿ, ಕಹಿ ಕಮ್ಮಿ ಇರ್ಲಿ, ಎಲ್ರಿಗೂ ಆಯುರಾರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ವಿಶ್ವವಸು ಸಂವತ್ಸರ ನಿಮ್ಮೆಲ್ರಿಗೂ ಹೆಚ್ಚು ಅಭಿವೃದ್ಧಿ, ಪ್ರಾಸ್ಪರ್ಟಿ, ಸಕ್ಸಸ್ ಎಲ್ಲ ಬರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರಮ್ಮ. ನಮಸ್ಕಾರ. ಸೋ ಮಚ್ ಸರ್. ಅದ್ಭುತವಾಗಿ ನಿಮ್ಮ ವಾಣಿಗಳನ್ನು ಕೇಳಿದ್ವಿ. ಒಂದು ಗೋವಿಂದನ ಹಾಡುಗಳ ಮೂಲಕ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದು ತುಂಬಾ ಸಂತೋಷ ಆಯ್ತು. ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಸಾರ್ ಯಾರೋ ಮಿಸ್ಟರ್ ಶ್ರೀನಿವಾಸ್ ನಾಯಕ್ ಅವರೇನೋ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಅವರು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಅವರು. ನಮಸ್ಕಾರ ಅಮ್ಮ, ನಮಸ್ಕಾರ. ಅವ್ರಿಗೂ ನನ್ನ ವಂದನೆಗಳು. ಗೀತಮ್ಮರು ಮಾಮಾರಿಗೆ ಒಳ್ಳೆ ಬೆಣ್ಣೆ ಕೊಟ್ಬಿಟ್ಟು ವಯಸ್ಸು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಸೂಪರ್ ಆಗಿ ಹೇಳ್ತಾ ಇದಾರೆ ನಾಯಕರು ಅವರು. ನಾವು ಕಲಿಬೇಕು. ಅವ್ರು ತುಂಬಾ ಸೀನಿಯರ್ ರಿಟೈರ್ಡ್ ಟೀಚರ್, ಅವರಿಂದ ತುಂಬಾ ಕಲಿಯೋದಿದೆ. ನಮ್ಮ ಮನೇಲೂ ಸಹಕಾರನೂ ಹಂಗೆ ಇದೆ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ಸರ್. ಓಕೆ, ಅಭಿನಂದನೆಗಳು ಗುರುಜಿ. ನಾಯಕ್ ಗುರುಗಳಿಗೂ ಕೂಡ ಅಭಿನಂದನೆಗಳು. ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಹಾವತಾರ್ ಫೌಂಡೇಶನ್ ಏನ್ ಹಾಕೊಂಡಿದೆ ಒಂದು ಪ್ಲಾನಿಂಗ್, ನಿಜಕ್ಕೂ ಕೂಡ ರಂಗನಾಥ್ ಗುರುಜಿ ಅವರ ಒಂದು ದೂರದ ಉದ್ದೇಶ ಸಫಲ ಆಗ್ತಾ ಇದೆ. ಇದಕ್ಕೆ ಪ್ರೇರಣೆ ಒಂದು ಪತ್ರಿಜಿ ಗುರುಗಳ ಒಂದು ಪ್ರೇರಣೆ, ಅವ್ರು ಹಾಕಿರ್ತಕ್ಕಂಥ ಸೀಡು, ಒಂದು ಬೀಜ ಹೆಮ್ಮರವಾಗಿ ಬೆಳೀತಾ ಇದೆ. ತಮ್ಮ ಒಂದು ಮಾತಿನ ಅನುಗ್ರಹದಂತೆ ಅದು ಆಲದ ಮರವಾಗಿ ಹೆಮ್ಮರವಾಗಿ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಆಗಿದೆ. ತಮ್ಮ ಹಾರೈಕೆ ಹೀಗೆ ಇರ್ಲಿ ಅನ್ನೋದೇ ನಮ್ಮ ಒಂದು ನಂಬಿಕೆ. ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ಅವರಿಗೆ ಕೂಡ ಸರ್ ಶಿವರತ್ನಮ್ಮ ಮ್ಯಾಮ್, ಎಸ್ ಕಂಟಿನ್ಯೂ ಮಾಡಿ. ಮೇಡಮ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸಲಾರೆನೆ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಬದುಕಿನ ತಿಳಿಯನು ಕಲಕದೆ ಇದ್ದರೆ, ಅಮೃತವು ಸವಿಯದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವರು, ನಮ್ಮಿ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೊಳ್ಳುವುದು 4 ದಿನದ ಈ ಬದುಕಿನಲ್ಲಿ.
ದೇಹವೇ ಗುಡಿಯು ಭಾವವೇ ಮಡಿಯು ನಡೆಯೇ ನುಡಿಯ ಗೋಪುರವು ಪ್ರೀತಿಯ ನುಡಿಯೇ ಗಂಟೆಯ ನಾದವು ಹೀಗಿದೆ ನಮ್ಮಯ ಮಹತಾ ಏನ್ ಮೇಡಮ್ ಹೇಳಿ ಮೇಡಮ್ ಅದ ಇದೆ ಈಗಿದೆ ನಮ್ಮಯ ನಮ್ದು ಇದ್ರ ಹೆಸರು ಹೇಳಿ ಮೇಡಮ್ ಮಹಾವತಾರ ಫೌಂಡೇಶನ್ ನಲ್ಲಿ ಇದೆ ನಮ್ಮಯ ಜೀವನವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದಂತಹ ಹಾಡು. ಸಿ ಅಶ್ವಥ್ ಅವರ ಕೂಡ ಈ ಹಾಡನ್ನ ಅದ್ಭುತವಾದ ಒಂದು ಸಂಗೀತದೊಂದಿಗೆ ಹಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಒಂದು ಇದನ್ನ ಕೊಟ್ಟಿದ್ದಕ್ಕಾಗಿ. ಎಸ್ ಮಾಸ್ಟರ್ಸ್, ಮುಂದಿನ ದಿನಗಳಲ್ಲಿ ತಮಗೆ ಒಂದು ಪರೀಕ್ಷೆ ಒಡ್ಡುತ್ತೇನೆ. ಮುಂದಿನ ಒಂದು ಶನಿವಾರ ಏನ್ ಬರುತ್ತಲ್ಲ, ಪ್ರತಿ ಶನಿವಾರ ವಿಶೇಷ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಸುಮಾರು 28-35 ವರ್ಷದ ಮೇಲ್ಪಟ್ಟವರು ಇರೋದ್ರಿಂದ ನೀವು ಬಾಲ್ಯದಲ್ಲಿ ಇದ್ದಾಗ ಏನು ಕಲ್ತಿದಿರಲ್ಲ, ಅದನ್ನೊಂದ್ ಸ್ವಲ್ಪ ನಿಮಗೆ ಕ್ಲೂ ಕೊಡ್ತೀನಿ ಏನೇನು ಪರೀಕ್ಷೆ ಇರ್ತೇನೆ ಮುಂದೆ ಅಂತಂದ್ರೆ. ಇಲ್ಲಿ ಭಾಗವಹಿಸ್ತಕ್ಕಂಥವ್ರು ಎಲ್ಲರನ್ನ ಹೆಸರು ಬರೆದು ಚೀಟಿ ಹಾಕ್ತೇನೆ, ಒಂದ್ ಚೀಟಿ ಎತ್ಕೊಳ್ತೀನಿ. ಅಲ್ಲಿ ನಾ ಏನಾದ್ರೂ ಕೇಳ್ಬೋದು ನಿಮಗೆ. ವಾರಗಳು ಹೇಳ್ಬೇಕು, ತಿಂಗಳುಗಳು ಹೇಳ್ಬೇಕು, ದಿಕ್ಕುಗಳು ಹೇಳ್ಬೇಕು, ಕಾಲಗಳು ಹೇಳ್ಬೇಕು, ಅಯನಗಳು ಹೇಳ್ಬೇಕು, ನಕ್ಷತ್ರಗಳು ಹೇಳ್ಬೇಕು, ತಿಥಿಗಳು ಹೇಳ್ಬೇಕು, ಖಂಡಗಳು ಹೇಳ್ಬೇಕು. ಒಟ್ ನಾವ್ ಏನ್ ಬರುತ್ತೆ ಚೀಟಿ ಒಳಗೆ ಗೊತ್ತಿಲ್ಲ, ಅದನ್ನ ಎತ್ಕೊಳ್ತೇನೆ, ಅದನ್ನ ಕೇಳ್ತೇನೆ. ಯಾವ ಚೀಟಿ ಯಾರ ಹೆಸರಿನ ಬರುತ್ತೆ ಅವ್ರಿಗೆ ಅದು ಅವಕಾಶ ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ. ಸಿಂಪಲ್ ಲಾಜಿಕ್, ನೀವೇನ್ ಬಾಲ್ಯದಲ್ಲಿ ಓದಿದ್ದಿರಲ್ಲ, 1ನೇ ಕ್ಲಾಸಿಂದ ಹಿಡಿದು ಓದ್ತಾ ಬಂದಿರಲ್ಲ, ಅದನ್ನೇ ಮತ್ತೆ ರಿವೈಂಡ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಎಲ್ಲರೂ ಆಲ್ರೆಡಿ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ ಒಂದು 1000 GB ಕೆಪಾಸಿಟಿ ಇರ್ತಕ್ಕಂಥ ಕಂಪ್ಯೂಟರ್ ಅಂತಿದ್ದು. ಎಷ್ಟು ಬೇಕಷ್ಟದನ್ನ ಇದ್ರ ಸ್ಟೋರ್ ಮಾಡ್ಕೋಬಹುದಂತೆ. ಬಾಲ್ಯದಿಂದ ಕಲ್ತದ್ದು ಅಷ್ಟು ಇದೆ. ಇದಿಷ್ಟೇ ಅಲ್ಲ, ನಾವು ಧ್ಯಾನದಲ್ಲಿ ಮಗ್ನರಾಗಿ ನಾವು ಕುಂಡಲಿನಿ ಜಾಗೃತಿ ಮಾಡ್ಕೊಂಡ್ರ ಹಿಂದಿನ 7 ಜನ್ಮದ ಏನು ನಾವು ಏನ್ ಮಾಡಿದ್ವಿ ಅದೆಲ್ಲದೂ ಕೂಡ ಸ್ಟೋರ್ ಆಗಿರುತ್ತೆ ಅಂತ ಅದನ್ನು ಕೂಡ ಹೇಳ್ಬೋದಂತೆ. ಅಷ್ಟೊಂದು GB, ಅದಕ್ಕೆ ಹೇಳ್ತಾ ಇದ್ದಾನೆ 1000 GB ಕೆಪಾಸಿಟಿ ಇರ್ತಕ್ಕಂಥ ಪ್ಯಾಂಡ್ರೈವ್ ಭಗವಂತ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಅದ್ರ ಸಿದ್ಧರಾಗಿ ಮುಂದಿನ ದಿನಗಳಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡೋಣ. ಏನಕ್ಕೆ ಹಂಗಾರೆ ಇದ್ ಮಾಡೋದು? ಪ್ರತಿಯೊಬ್ಬರ ಹತ್ರನೂ ಕೂಡ ಅಗಾಧವಾದ ಶಕ್ತಿ ಇದೆ. ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಇರಬಹುದು. ಪ್ರಪಂಚ ಮುಂದುವರಿಲಿಕ್ಕೆ ಅದನ್ನ ಕೊಟ್ಟಿದ್ದಾನೆ ಭಗವಂತ. ಬಿಟ್ರೆ ಎಲ್ಲರ ಹತ್ರನೂ ಅಗಾಧವಾದ ಶಕ್ತಿನೇ ಇದೆ. ಪತ್ರಿಜಿ ಗುರುಗಳು ಅದಕ್ಕೆ ಹೇಳ್ತಾರ, ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳ್ತಾರ. ಅವ್ರು ಯಾರು ಶಿಕ್ಷಕರು ಸ್ಟೂಡೆಂಟ್ಸ್ ಅಂತ ಹೇಳಂಗಿಲ್ಲ, ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಮಾಸ್ಟರ್ಸ್ ಅಂತ ಹೇಳಿದೆ ಇಲ್ಲಿ. ಹಾಗಾಗ್ಬಿಟ್ಟು ಎಲ್ಲರ ಹತ್ರನೂ ಅದು ಅಗಾಧ ಶಕ್ತಿ ಇದೆ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇದ್ರ ಜೊತೆಗೆ ಯಾರೆಲ್ಲ ಇಲ್ಲಿ ಯಾವ್ಯಾವ ಇಲಾಖೆ ಒಳಗ ಕೆಲಸ ಮಾಡಿ ನಿವೃತ್ತಿ ಆಗಿರ್ತೀರಾ, ಆ ಇಲಾಖೆಯಲ್ಲಿ ಇದ್ದಾಗ ಏನ್ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂದ್ರೆ ಕೆಲವೊಂದು ಮೈ ರೋಮಾಂಚನ ಆಗ್ತಕ್ಕಂಥ ಪ್ರಸಂಗಗಳು ಬಂದಿರ್ತವೆ. ಉದಾಹರಣೆಗೆ ಬ್ಯಾಂಕ್ ಮಾಡ್ತಕ್ಕಂಥವ್ರು ಅಥವಾ ಇನ್ ಯಾವ್ದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗ ಕಸ್ಟಮರ್ಸ್ ಬರ್ತಾರೆ. ಅಲ್ಲಿ ಅವ್ರಿಗೆ ಏನೂ ಗೊತ್ತಿರಲ್ಲ, ಅದನ್ನ ಸಿಟ್ಟಿಂದ ಅವ್ರು ವಾಪಸ್ ಕಳಿಸ್ಬಿಡ್ಬೋದು. ಬಟ್ ನೀವು ಅದನ್ನ ಕೇರ್ ತಗೊಂಡು ಅಲ್ಲಿ ಕೆಲಸ ಮಾಡ್ಕೊಟ್ಟಿರ್ತೀರಿ. ಅದಕ್ಕೆ ಕೊನೆಯವರೆಗೂ ಅವ್ರು ನಿಮ್ಗೆ ಎಲ್ಲಿ ಕಂಡ್ರು ಅಪ್ಪ ದೇವ್ರೇ ನೀವು ನಮ್ಗೆ ಎಂತ ಕೆಲಸ ಮಾಡ್ಕೊಟ್ಟಿರಿ ಅಂತ ಕೃತಜ್ಞತೆ ಹೇಳ್ತಿರ್ತಾರ. ಕೃತಜ್ಞತೆ ತಗೊಂಡಿರ್ತಕ್ಕಂಥ ಪ್ರಸಂಗಗಳನ್ನ ನೀವು ಸಾದರ ಪಡಿಸಿದಾಗ ಯಾಕೆ ಹೇಳ್ಬೇಕು ಅಂತಂದ್ರೆ, ಬಂಗಾರನೇ ಸುಮ್ನೆ ನೋಡಿದ್ರೆ ಗೊತ್ತಾಗಲ್ಲ ಅದು ಎಷ್ಟು ಪ್ಯೂರ್ ಐತಿ ಅಂತ ಹೇಳಿ. ಅದನ್ನ ತಿಕ್ಕಬೇಕಾಗತ್ತೆ ಅಥವಾ ಕಾಸ್ಬೇಕಾಗತ್ತೆ, ಅವಾಗ ಅದು ಬಂಗಾರದ ಪ್ಯೂರಿಟಿ ಗೊತ್ತಾಗತ್ತೆ. ಹಂಗೆ ಇಲ್ಲಿ ನಮ್ಮ ಆತ್ಮದ ಒಳಗಡೆ ಈ ದಿವ್ಯಾತ್ಮ ಇದೆಯಲ್ಲ, ಆ ದಿವ್ಯಾತ್ಮದ ಎಷ್ಟರ ಮಟ್ಟಿಗೆ ಇದೆ ಅದನ್ನ ಪರೀಕ್ಷೆ ಮಾಡ್ಕ ಕೆಲವೊಂದಿಷ್ಟು ಇಂಥ ಪ್ರಸಂಗಗಳನ್ನ ಒಡ್ಲಿಕ್ಕಂತ ಒಂದು ಪ್ರಯತ್ನ ಮಾಡ್ತಿದೆ ಅಷ್ಟೇ ಮಹಾವತಾರ ಫೌಂಡೇಶನ್. ಅದರಿಂದ ನೀವು ಕೂಡ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆಮೇಲೆ ನಿಮ್ಮ ಒಂದು ಮಟ್ಟ ಜಾಸ್ತಿ ಆಗುತ್ತೆ. ವಾವ್, ಎಂತವ್ರ ಜೊತೆ ಸಹವಾಸ ಮಾಡ್ತಾ ಇದಂದಲ್ಲ ನಾವು, ಸಜ್ಜನರ ಸಹವಾಸ ಹೆಜ್ಜೆನ ಸವಿದಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಾವತಾರ ಫೌಂಡೇಶನ್ ಅಲ್ಲಿ ಇರ್ತಕ್ಕಂಥ ಎಲ್ಲರ ಮಾಸ್ಟರ್ಸ್ ಗಳಿಂದ ಸಂಪರ್ಕ ಇರೋದ್ರಿಂದ ನೀವು ಪೂರ್ವ ಜನ್ಮದ ಒಂದು ಪುಣ್ಯದ ಫಲವಾಗಿ ಅವಕಾಶ ಸಿಕ್ಕಿದೆ. ಇನ್ನೂ ಕೂಡ ಮೇಲ್ಮಟ್ಟಕ್ಕೆ ಹೋಗ್ತೀರಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ, ಎಸ್ ಮುಂದಿನ ಅವಕಾಶ ಯಾರು ಮತ್ತೆ ಮಾತಾಡ್ತೀರಾ? ನಮ್ ಇವ್ರ ಮೇಡಮ್ ಬಂದಾರಲ್ರಿ, ವೆಲ್ಕಮ್ ಮೇಡಮ್, ಕೊಡಿ ಅವ್ರಿಗೆ ಅವಕಾಶ. ಶಿವರತ್ನ ಮ್ಯಾಮ್ ಆದ ತಕ್ಷಣ ನಮ್ ಮೇಡಮ್ಗೆ ಅವಕಾಶ ಕೊಡ್ಬೇಕು ಅನ್ಕೊಂಡೆ, ಬಟ್ ನೀವುನು ಒಳ್ಳೆ ಉತ್ತಮವಾದ ಮಾಹಿತಿನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ ಲಲಿತಾ ನಾರಾಯಣ್ ವಗ್ಗ ಮೇಡಮು ಅವತ್ತು ಒಂದಿನ ಕಾಲ್ ಮಾಡಿದಾಗ ನಾವು ಪತ್ರಿಜಿ ಅವ್ರ ಜೊತೆ ನಾವು ನೋಡಿಲ್ಲ, ಅವ್ರದ್ದು ಒಡನಾಟ ಹೇಗಿತ್ತು ಏನು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರು ಕ್ಲಾಸ್ ನಾವೆಲ್ಲ ನಿಜ ಇದ್ವೇನೋ ಅವ್ರ ಜೊತೆ, ಅವ್ರ ಮಾತಾಡಿದ್ರೇನೋ ಅಂತೇಳಿ ತುಂಬಾ ನಮ್ಗೆ ಹ್ಯಾಪಿ ಫೀಲ್ ಆಯ್ತು. ಅಂದಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೀತು. ಪತ್ರಿಜಿಯವರ ಜೊತೆ ಪಯಣ ಅನ್ನೋ ಕಾರ್ಯಕ್ರಮ
ತುಂಬಾನೇ ಅದ್ಭುತವಾಗಿ ನಡೀತು. ಆ ಮೇಡಮ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲ, ಮಹಾವತಾರ್ ಫೌಂಡೇಶನ್ ಮಾಸ್ಟರ್ಸ್ ಆಯೋಜಕರು, ನಿರ್ವಾಹಕರು, ಸಂಸ್ಥಾಪಕರು ಮತ್ತು ಎಲ್ಲಾ ಮಾಸ್ಟರ್ಗಳಿಗೆ ನನ್ನ ಶತಕೋಟಿ ನಮಸ್ಕಾರಗಳು. ಆ ದಿನ ಪತ್ರಿಜಿಯೊಂದಿಗೆ ಪ್ರಯಾಣ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್. ತಮ್ಮ ಒಂದು ಅನುಭವ ಅಂತಂದ ಗೀತಾ ಮೇಡಮ್ ಅವ್ರು ಹೇಳಿದಾಗ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಪತ್ರಿಜಿಯವರ ಜೊತೆ ಕಳೆದಂತಹ ನಾವಿಬ್ರು, ನಮ್ಮ ಮನೆಯವ್ರು ಕೂಡ ಬಂದಿದ್ದಾರೆ. ಈಗ ನನ್ನ ಶಾಲೆಯಿಂದ ಕರೀಲಿಕ್ಕೆ ಬಂದ್ರೆ ಅವರು ಕೂಡ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ವೆಲ್ಕಮ್ ಸರ್. ತುಂಬಾ ಖುಷಿ ಆಗ್ತಾ ಇದೆ ತಮ್ಮ ದಂಪತಿಗಳನ್ನು ನೋಡಿ. ಇಬ್ರು ಖುಷಿ ಆಗ್ತದೆ. ಒಂದು ಪತ್ರಿಜಿಯವರ ಜೊತೆ ಕಳೆದಂತಹ ಆ ಕ್ಷಣಗಳನ್ನ, ದಿನಗಳನ್ನ ಎಷ್ಟು ಸಲ, ಎಷ್ಟು ಜೂಮ್ ಕ್ಲಾಸ್ಗಳಲ್ಲಿ ಕೂಡ ಅದನ್ನ ನಾವು ಮೆಲುಕು ಹಾಕಿದ್ರು ಕೂಡ ಕಮ್ಮಿನೇ. ಯಾಕಂದ್ರೆ ನಾವಿಬ್ರು ದಂಪತಿಗಳು ಸುಮಾರು 11 ವರ್ಷಗಳ ಕಾಲ ಅವರ ಜೊತೆಯಲ್ಲಿ, ಅವರ ಹೆಜ್ಜೆಯಲ್ಲೇ ಹೆಜ್ಜೆ ಹಾಕಿದವರು ನಾವು. ನಮ್ಮನ್ನ ಒಂದು ಕಿರು ಬೆರಳು ಹಿಡ್ಕೊಂಡು ನಡೆಸಿದಂತಹ ಆ ದಿವ್ಯ ವ್ಯಕ್ತಿತ್ವವನ್ನ ಇನ್ನು ಎಷ್ಟು ಯುಗಗಳು ಕಳೆದ್ರು ನಾವು ಅವ್ರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಆ ಒಂದು, ನಾನು ಅಲ್ಲಿ ಇದೀನಿ ಅನ್ನೋ ತರನೇ ಫೀಲ್ ಆಯ್ತು ನನಗೆ. ನಾ ಇನ್ನೂ ಅವರ ಆ ಒಂದು ಪಕ್ಕ ಕರೆದು ಕುಡಿಸ್ಕೊಳ್ಳೋದಾಗಿರ್ಬೋದು, ಆ ಗಾಡಿಯಲ್ಲಿ ಕುಡಿಸ್ಕೊಳ್ಳೋದಾಗಿರ್ಬೋದು, ನಮ್ಗೆ ಊಟ ಬಡಿಸಿರೋದು, ನಮ್ಮಿಬ್ಬರಿಗೂ ಒಂದು ಊಟದ ತಮಗ್ ಕೊಟ್ಟ ತಟ್ಟೆಯನ್ನ ವಿಜಯವಾಡಕ್ ಹೋದಾಗ 2013ರಲ್ಲಿ ವಿಜಯವಾಡಕ್ ಹೋದಾಗ ಅವ್ರಿಗೆ ಬಡಿಸಿದ್ರು ತಟ್ಟೆಯಲ್ಲಿ. ಅದನ್ನ ನಮ್ಮಿಬ್ಬರಿಗೂ ದಂಪತಿಗಳಿಗೆ ತಂದು ನೀವಿಬ್ರು ತಿನ್ರಿ ಒಂದೇ ತಟ್ಟೆಯಲ್ಲಿ ಅಂತ ಹೇಳಿದ್ರು. ಅದೆಲ್ಲ ಕೂಡ ಕಣ್ಮುಂದೆ ಬಂತು. ಎಷ್ಟೋ ಜನ ಮಾಸ್ಟರ್ಸ್ ಪತ್ರಿಜಿಯವ್ರನ್ನ ನೋಡಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಒಳಗಡೆ. ನಾ ಕೊನೆಗೊಂದು ಮಾತು ಹೇಳಿದ್ದೆ, ನಾವು ಕೂಡ ಸಾಯಿಬಾಬಾ ಅವ್ರನ್ನ ನೋಡಿಲ್ಲ, ರಮಣ ಮಹರ್ಷಿಗಳನ್ನ ನೋಡಿಲ್ಲ, ಆದ್ರೂ ಕೂಡ ನಾವು ಒಂದು ಚೈತನ್ಯ ಇದೆ ಅಂತ ಭಾವಿಸ್ತೀವಲ್ಲ. ಎಲ್ಲ ಪ್ರತಿ ಮಾಸ್ಟರ್ಸ್ ಕೂಡ ಅವರು ಎಂದೂ ಆತ್ಮಕ್ಕೆ ಸಾವೇ ಇಲ್ಲ ಅಂದಾಗ ಅವರೆಲ್ಲರೂ ಅಜರಾಮರವಾಗೇ ಇರ್ತಾರೆ, ನಮ್ಮ ಒಳಗಡೆನೆ ಇರ್ತಾರೆ. ಅವ್ರು ಹೇಳಿದಂತ ಮಾಸ್ಟರ್ಸ್ ಯಾರೆಲ್ಲ ಜಾಯ್ನ್ ಆಗಿ ಆ ಅನುಭವವನ್ನು ಕೇಳಿದಾಗ ಎಷ್ಟು ಸಂತೋಷ ಆಯ್ತಂದ್ರೆ ನನಗೆ, ಒಂದು ಮಾತಿನಿಂದ, ನನ್ನ ಒಂದು ಮಾತಿನಿಂದ ಅವರು ಕೂಡ ಪತ್ರಿಜಿಯವ್ರ ಜೊತೆನೆ ಇದ್ದಷ್ಟು ಫೀಲ್ ಆಯ್ತಲ್ಲ. ಅದು ನಿಜವಾಗಿಯೂ ಬಹಳ ಸಂತೋಷ ಕೊಡ್ತು ನನ್ಗೆ. ಬೇರೆ ಬೇರೆ ಮಾಸ್ಟರ್ಗಳಿಗೆ ಬೇರೆ ಬೇರೆ ತರ ಅನುಭವ ಆಯ್ತು. ಸ್ವತಃ ನಾವು ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಯ್ತಲ್ಲ ಆ ಮಹಾ ಸಮಾಧಿ ನಡೆಯುವಾಗ. ನನ್ನ ಒಂದು ಕಣ್ಣಲ್ಲಿ ನಾನು ಅಲ್ಲೇ ಇದ್ದು ಫೀಲ್ ಮಾಡ್ತಾ ಇದ್ದೀನಿ, ಇನ್ನೇನ್ ನಡೀತಾ ಇದೆ ಕಣ್ಮುಂದೆ ಅನ್ನೋ ತರ ಫೀಲ್ ಆಗ್ತಿತ್ತು ನನ್ಗೂ ಕೂಡ. ತಾವೆಲ್ಲರೂ ಕೂಡ ಆ ರೀತಿ ಒಂದು ಫೀಲ್ ಮಾಡಿದ್ರಿ. ನಿಜಕ್ಕೂ ಇದು ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಮತ್ತೆ ಎಸ್ಪೆಷಲಿ ಗೀತಾ ಮೇಡಮ್ ಅವ್ರಿಗೆ ಮತ್ತೆಲ್ಲ ಮಾಸ್ಟರ್ಸ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸರ್ ಕಡೆ ಒಂದೆರಡು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಎಸ್ ಸರ್, ಎಸ್ ಸರ್. ಎಲ್ಲ ಮಾಸ್ಟರ್ಸ್ಗೆ, ಹಿರಿಯ ಮಾಸ್ಟರ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನಿಜವಾಗ್ಲೂ ಇದೇ ಟೈಮ್ನಲ್ಲಿ ನಾನು ಇಲ್ಲಿ ಬರೋದು ಅಂದ್ರೆ ಏನು, ನಡೀತಾ ಇದ್ರೆ ಅಂದ್ರೆ ಏನು, ಎಲ್ಲ ಒಂದು ಇವು ಯೋಗ ಅಂತಾರಲ್ಲ ಹಂಗೆ. ಪತ್ರಿಜಿ ಸರ್ ಜೊತೆಗೆ ಇರ್ತಕ್ಕಂಥ ದಿನಗಳು ನೋಡಿಬಿಟ್ರೆ, ಒಂದು ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಗುನ ಹೆಂಗ ನೋಡ್ತಿದ್ರು ನನಗೆ ಆ ತರ ಮಾಡ್ತಾ ಇದ್ರು ಅವ್ರು. ಬಡಿಯೋದು, ಚೂಟೋದು ಅವೆಲ್ಲ ಈಗಲೂ ನೆನಪು ಬರ್ತವೆ. ಎಷ್ಟು ನೆನಪು ಮಾಡಾತು. ಅವ್ರದ್ದು ಒಂದು ಮಲ್ಕೊಂಡಾರ, ನನಗ ಕಾಲು ಹೊತ್ತಾ ಇದ್ದೆ, ಎಳೆದ್ ಬಿಟ್ರೆ ಸೀದಾ ಅವ್ರ ಮಕ್ಕದ ಮೇಲೆ ಹೋಗಿ ಹಿಂಗ 2 ಕೈ ಊರ್ಕೊಂಡು ಮಲಗಿದ್ದೀನಿ. ಅದನ್ನ ನೋಡಿದ್ರೆ ಈಗಲೂ ಎಂತ ಒಂದು ಅದ್ಭುತ ಅಂತ ಹೇಳ್ಬಿಟ್ಟು ಅನಿಸ್ತದ. ನಿಜವಾಗ್ಲೂ ನಾವು ಎಷ್ಟು ಪುಣ್ಯವಂತರು ಅನ್ನೋದನ್ನ ನಮ್ಮ ಮೇಡಮ್ ಅವ್ರು ಹೇಳಿದ್ದಾರೆ. ಆದ್ರೂ ಇವಾಗ ಮಹತಾರ್ ಬಾಬಾಜಿ ಅವ್ರದ್ದು, ಆಮೇಲೆ ನಮ್ಮ ಈಗ ಯೋಗಿಗಳು, ಸಾಕಷ್ಟು ಯೋಗಿಗಳು ಆಗಿ ಹೋಗಿದ್ದಾರೆ. ಅವ್ರೆಲ್ಲರನ್ನೂ ನಾವು ನೋಡಿಲ್ಲ. ಅದೇ ರೀತಿಯಾಗಿ ಈಗ ಬರ್ತಕ್ಕಂಥ ಮಾಸ್ಟರ್ಸ್ ಕೂಡ ಅಷ್ಟೇ ಅದೇ ಫೀಲಿಂಗ್ ನಲ್ಲಿ ಇದ್ದು ಎಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೆ ಕೂಡ ಹೇಳ್ತಾ ನನ್ನ ಒಂದೆರಡನ್ನ ಮಾತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹಾವತಾರ್ ಫೌಂಡೇಶನ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ತಾವು ಬಂದು ಇವತ್ತು ತಮ್ಮ ಸಂದೇಶ ಕೊಟ್ಟಿದ್ದೀರಾ. ಮುಂದೂ ಕೂಡ ತಮ್ಮ ಸಂದೇಶವನ್ನು ನಾವು ಕೇಳಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತಾ ವಂದನೆಗಳು ಗುರುಜಿ. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಬ್ರನ್ನ ನೋಡಂತ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ಈ ಒಂದು 18ನೇ ಸೆಷನ್ನಿನ ಹೋಸ್ಟ್ ಆಗಿ ಹೆಚ್ಚು ಕಾರ್ಯ ಮಾಡಿರ್ತಕ್ಕಂತ ಸುತೇಜ ಭಟ್ ಮೇಡಮ್ ಅವರು ಏನ್ ಅನಿಸ್ತಿ ಈ ಸರಿ ತಾವೇ ಹೋಸ್ಟ್ ಆಗಿ ವರ್ಕ್ ಮಾಡಿದೀರಾ, ಈ ಒಂದು ಜೊತೆಗೆ ಧ್ಯಾನ ಕೂಡ ಮಾಡಿಸ್ತಿದ್ದೀರಾ, ಏನ್ ಅನಿಸ್ತಾ ಇದೆ? ತಮ್ಮ 2 ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೇವೆ ಮೇಡಮ್. ಸುತೇಜ ಭಟ್ ಮೇಡಮ್. ನಮಸ್ತೆ ಎಲ್ಲರಿಗೂ. ಕೇಳಿಸ್ತಾ ಇದೆ ಸರ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ.
ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊತ್ತವರೆಗೂ ಧ್ಯಾನ ಮಾಡಿಸಿದ ನಂತರ ಸುಮ್ಮನೆ ಎಲ್ಲರ ಅನುಭವಗಳನ್ನು ಹಾಡು ಮತ್ತೆ ಮಾಸ್ಟರ್ಸ್ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೆ. ತುಂಬಾ ಖುಷಿ ಆಯ್ತು. ಆಮೇಲೆ ನನಗೆ ವಿಶೇಷವಾದ ಹೆಚ್ಚು ಖುಷಿ ಅಂದ್ರೆ ಲಲಿತಾ ನಾರಾಯಣ್ ಮೇಡಮ್ ಒಂದು JTTP ಒಂದು ವರ್ಕ್ಶಾಪ್ ನಡೆಸಿದ್ರು. ನಾ 2 ಟೈಮ್ ಅಟೆಂಡ್ ಆಗಿದ್ದೆ. ಬಹಳ ಸುಂದರವಾಗಿ ನಡೆಸ್ಕೊಟ್ಟಿದ್ರು. ಮತ್ತೆ ಆ ಹೊಸ ನ್ಯೂ ಎನರ್ಜಿ ಅಂತ ಒಂದು ಟಾಪಿಕ್ ಮಾಡಿದ್ರು. ಅವ್ರು ಮಾಡ್ತಾ ಇದ್ದಾಗಲೇ ಮೇಡಮ್ ನಂಗೆ ಬೇಕು ಅಂತ ಬುಕ್ ತರಿಸ್ಕೊಂಡಿದ್ದೆ. ಇವತ್ತು ಅವರಿಬ್ಬರು ದಂಪತಿಗಳನ್ನ ನೋಡಿ ಬಹಳ ಖುಷಿ ಆಯ್ತು. ಆಮೇಲೆ ಮೇಡಮ್ ಹೇಳ್ತಿದ್ರು ಅಂದ್ರೆ ಪತ್ರಿಜಿ ಅವ್ರ ಜೊತೆ ಅವ್ರದ್ದು ಒಂದು ಅನುಭವಗಳನ್ನ ನಮಗ್ ಅನಿಸ್ತಿತ್ತು ಪತ್ರಿಜಿ ಜೊತೆ ನಾವು ಅವ್ರದ್ದು ಅವನ್ನ ಸಂಪರ್ಕ ಮಾಡಿಲ್ಲಲ್ಲ ಅಂತ. ಆದ್ರೆ ಮೇಡಮ್ ನೀವು ಅವ್ರ ಜೊತೆ ಎಲ್ಲ ಸಂಪರ್ಕ ಮಾಡಿದ ನಿಮ್ಮನ್ನ ನಾವು ಒಡನಾಡ್ತಾ ಇದ್ದೀವಲ್ಲ, ನಿಮ್ ಜೊತೆ ಸಂಪರ್ಕ ಇಟ್ಕೊಂಡು ಅದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಪತ್ರಿಜಿ ಜೊತೆ ಇದ್ವೇನೋ ಅನ್ನುವಂತ ಖುಷಿ ಆಗ್ತಾ ಇದೆ. ಮತ್ತೆ ಸವಿತಾ ಮೇಡಮ್ ಅವ್ರ ಕ್ಲಾಸ್ನ ಕೇಳಿಕ್ಕಾಗಿಲ್ಲ, ಕಾರಣಾಂತರದಿಂದ ಊರಿಗೆ ಹೋಗಿದ್ದೆ. ಬಂದ ನಂತರ ನಾನು ಕೇಳಿದೆ, ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಹೆಚ್ಚು ಕಡಿಮೆ ಎಲ್ಲ ಕ್ಲಾಸ್ನು ನಾನು ಕೇಳಿದ್ದೀನಿ. ನಮಗೂ ಈ ಒಂದು ಇದರಲ್ಲಿ ಅಂದ್ರೆ ಕೋಸ್ಟ್ ಆಗಿ ನಿರೂಪಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಗೀತಾ ಮೇಡಮ್, ರಂಗನಾಥ್ ಸರ್, ಸಣ್ಣಗೌಡ್ ಸರ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ತುಂಬಾ ಖುಷಿ ಆಗ್ತದೆ. ನಾವು ಏನೋ ಒಂದು ಸಣ್ಣ ಏನೋ ಒಂದು ಸಾಸಿವೆ ಕಾಳಷ್ಟು ನಮ್ದು ಏನೋ ಒಂದು ಮಾಡ್ಬೇಕು ಅನ್ನೋ ಖುಷಿ ಆಗ್ತದೆ. ಇದ್ದಾಗಂತೂ ನಾವು ಜಾಯಿನ್ ಆಗೇ ಆಗ್ತೀವಿ, ಇಲ್ಲದಾಗ ನೀವೆಲ್ಲ ಇರ್ತೀರಿ. ಬಹಳ ಖುಷಿ ಆಗ್ತಾ ಇದೆ ಸರ್. ನಾ ಈಗ ಏನಂದ್ರೆ ಎಲ್ಲಾ ಒಂದು ಧಾರಾವಾಹಿಗಳನ್ನು ಒಂದು ಬಿಡದೆ ನೋಡ್ತೇವೆ. ಈ ಒಂದು ಧ್ಯಾನಕ್ಕೆ ಬರೋಕ್ಕಿಂತ ಮೊದ್ಲು ಎಲ್ಲ ಧಾರಾವಾಹಿನು ಇವತ್ತು ಏನಾರು ಒಂದು ಸೆಷನ್ ಒಂದು ನಿಮಿಷ ತಪ್ಪಂದ್ರೆ ಮಾರ್ನಿಂಗ್ ಆ ಟೈಮಿಗೆ ಯಾವ ದಿನ ಬರ್ತೋ ಯಾವ ಟೈಮಿಗೆ ಬರ್ತೋ ನೋಡ್ಕೊಂಡು ಹಾಕ್ತಿದೆ. ಈಗ ನಮ್ಮಲ್ಲಿ ಟಿವಿ ಹಾಕೋದೇ ಇಲ್ಲ. ಟಿವಿ ಕೊಟ್ಬಿಡ್ತೀನಿ ಅಂತಿದ್ದೆ ನಮ್ಮನೆಯವ್ರು. ಒಂದು ಸೀರಿಯಲ್ ಏನು ನೋಡೋದಿಲ್ಲ. ನನಗೆ ಹೆಚ್ಚು ಯಾವ ಟೈಮ್ ಇದ್ರೂ ನಾನು ಧ್ಯಾನ ಮತ್ತೆ ಪುಸ್ತಕ ಓದು ಇದರಲ್ಲೇ ನಾನು ಇರ್ತೀನಿ. ಮತ್ತೆ ಇವತ್ತು ಎಷ್ಟು ಮಾಸ್ಟರ್ಸ್ ಆಗಿ ಕ್ಲಾಸ್ ಕ್ಲಾಸ್ ಕೊಡ್ಲಿಕ್ಕೆ ಬಂದಿದ್ದಲ್ಲ ಮಾಸ್ಟರ್ಸ್ ಎಲ್ಲ ಬಂದಿದ್ದಕ್ಕೆ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ನಮನಗಳು. ಸತ್ಯೇಂದ್ರ ಕುಮಾರ್ ಸರ್ ಇರ್ಬೋದು, ಲಲಿತಾ ಮೇಡಮು, ಸವಿತಾ ಮೇಡಮು, ಭಾಗ್ಯಶ್ರೀ ಮೇಡಮು, ಇವರೆಲ್ಲರಿಗೂ ಹೃತ್ಪೂರ್ವಕ ನಮನಗಳು. ಹಾಗೆ ಇಲ್ಲಿ ಸೇರಿರುವಂತ ಎಲ್ಲ ಧ್ಯಾನ ಬಂಧುಗಳಿಗೂ, ಸಣ್ಣಗೌಡ್ ಸರಿಗೂ, ಗೀತಾ ಮೇಡಮ್ಗೂ ಎಲ್ಲರಿಗೂ ಧನ್ಯವಾದಗಳು. ರಂಗನಾಥ್ ಸರ್ಗೆ ಮತ್ತೆ ನಮಗೆ ಇಲ್ಲಿ ಮಾವತಾರ್ ಫೌಂಡೇಶನ್ ವೀಡಾ ಮೇಡಮ್ ಇರ್ಬೋದು, ಸೋಮು ಸರ್ ಇರ್ಬೋದು, ಪ್ರತಿದಿನ ಇನ್ ಟೈಮಿಗೆ ಅವ್ರು ಬರ್ತಾರೆ, ಮ್ಯೂಸಿಕ್ ಹಾಕೊಡ್ತಾರೆ, ನಮ್ಗೆ ಹೋಸ್ಟ್ ಮಾಡ್ತಾರೆ, ಎಂಡ್ ಮಾಡ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ನಮನಗಳು. ನಂದು ಇದು ಅನುಭವ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದ ಒಂದು ಮಾತನಾಡಿದ್ದೀರಾ. ಎಸ್, ನಿಮ್ಮಂತವರ ಸೇವೆ ಸದಾ ನಿರೀಕ್ಷೆ ಒಳಗೆ ಇರುತ್ತೆ ಮಹಾವತಾರ್ ಫೌಂಡೇಶನ್ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಎಸ್, ಇವಾಗ ಬೆಳಗಾವಿಯಿಂದ ಓಂ ಸರ್ ಮಾತಾಡ್ಬೇಕು. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಸರ್. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಮತ್ತ ಮೊನ್ನೆ ಅಲ್ಲಿ ತುಮಕೂರಲ್ಲಿ ಸಿದ್ದರಬೆಟ್ಟಕ್ಕೆ ಹೋದಾಗ ನಿಮ್ ರೂಮ್ ಅಲ್ಲೇ ನಾವೆಲ್ಲ ಫ್ರೆಶ್ ಅಪ್ ಆದವು. ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಸಣ್ಣಗೌಡ್ರು. ಥ್ಯಾಂಕ್ ಯು ಸರ್. ಏನ್ ಸರ್ ಧ್ಯಾನ ಮಾಡ್ತಾ ಇದ್ದೀರಾ ಪ್ರತಿದಿನ? ಮಾಡ್ತಾ ಇದ್ದೀನಿ ಸರ್, ಅಟೆಂಡ್ ಆಗ್ತಾ ಇದ್ದೀನಿ. ಎಸ್, ಏನ್ ಬದಲಾವಣೆ ಏನಾದ್ರು ಗೊತ್ತಾಗ್ತಾ ಇದೆನಾ? ಏನ್ ಹೊಸ ಪ್ರಪಂಚದ ಬಗ್ಗೆ ಅರಿವು ಬರ್ತಾ ಇದೆನಾ? ಮನಸ್ಸು ಶಾಂತ ಆಗ್ತಾ ಇದೆ ರೀ. ಓಕೆ. ಹೊಸ ಪ್ರಪಂಚದೊಳಗ ನಾನು ಎಂಟರ್ ಆಗಿದ್ದೀನಿ ಅನ್ನಿಸ್ತಿದೆ. ಚೆನ್ನಾಗಿದೆ ಕಾರ್ಯಕ್ರಮ, ಚೆನ್ನಾಗಿದೆ. ಓಕೆ. ಈ ಒಂದು ಅನುಭವನ ಯಾರಿಗಾದ್ರೂ ಶೇರಿಂಗ್ ಮಾಡಿದೀರಾ ಇಷ್ಟರಲ್ಲಿ? ಯಾರಾದ್ರೂ ಫ್ರೆಂಡ್ಸ್ ಗೆ? ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ತಾ ಇದ್ದೇನ್ರಿ. ಅವ್ರನ್ನು ಇದಕ್ಕೆ ಕರ್ಕೊಂಡ್ ಬರ್ಬೇಕಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದು ಭಾಗವಹಿಸ್ತಾ ಇದ್ದೀರಾ ಮತ್ತು ತಮ್ಮ ಅನುಭವವನ್ನು ಕೂಡ ಹಂಚ್ಕೊಳ್ತಾ ಇದ್ದೀರಾ. ಧನ್ಯವಾದಗಳು. ಎಸ್ ಸ್ನೇಹಿತರೆ, ಸಮಯ ಆಗ್ತಾ ಇದೆ. ಇನ್ನೊಂದಿಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಮೇಡಮ್ ಒಂಚೂರು ಮಾತಾಡ್ಸಿ ಸರ್. ಬಂದಿದ್ದಾರೆ. ನಾಗಲಲಿತಾ ಮೇಡಮ್, ಇವಾಗ ನೀವು ಮಾತಾಡಿ. ನೆಕ್ಸ್ಟ್ ವಾಣಿ ಮೇಡಮ್ ಅವರಿಗೆ ಅವಕಾಶ ಕೊಡ್ತೀವಿ. ಎಸ್, ನಾಗಲಲಿತಾ ಮೇಡಮ್ ಮಾತಾಡಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಸ್. ನಮಸ್ತೆ ಸರ್, ಸಣ್ಣಗೌಡ್ರಿಗೆ. ನಮಸ್ತೆ ಮೇಡಮ್, ನಮಸ್ತೆ, ಮಾತಾಡಿ. ಮತ್ತೆ ಎಲ್ಲರಿಗೂ ವೇದಿಕೆ ಎಲ್ಲರಿಗೂ ನಮಸ್ತೆ. ನಾನು ಒಂದು ಹಾಡು ಹೇಳ್ಬೇಕು ಅನ್ಕೊಂಡಿದೀನಿ. ಈ ತರ ಬ್ಯಾಚ್ಗೆ ನಾನು ಅಟೆಂಡ್ ಆಗಕ್ ಆಗ್ಲಿಲ್ಲ ಸರ್. ಮೊನ್ನೆ ಮಾತ್ರ ಒಂದಿನ ಅಟೆಂಡ್ ಆಗಿದ್ದೆ. ನೆಕ್ಸ್ಟ್ ಇಂದ ಅಟೆಂಡ್ ಆಗ್ತೀನಿ. ಏನೋ ಪ್ರಾಬ್ಲಮ್ ಇಂದ ಆಗಿಲ್ಲ. ಆದ್ರೂ ಮೊನ್ನೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಪ್ರತಿದಿನ ಒಂದು ಸಂತೋಷವಾಗಿರೋದು ಬಗ್ಗೆ ಹೇಳಿದ್ರಲ್ಲ ಮೇಡಮ್, ಅದು ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು ಆ ಪ್ರೋಗ್ರಾಮು. ಮತ್ತೆ ಓದ್ ಬ್ಯಾಚ್ ಎಲ್ಲ ಅಟೆಂಡ್ ಆಗಿದೆ. ಈಗ ಇದು 3 ಗಂಟೆ ಬ್ಯಾಚ್ ತುಂಬಾ ಚೆನ್ನಾಗಿದೆ ಮೇಡಮ್ ಪ್ರೋಗ್ರಾಮ್. ಖುಷಿ ಆಗುತ್ತೆ. ಧ್ಯಾನ ಎಲ್ಲ ತುಂಬಾ ಉಪಯೋಗ ಆಗ್ತಿದೆ. ಬೆಳಗ್ಗೆ ರಂಗನಾಥ್ ಸರ್ ಅವ್ರು ಮಾಡ್ತಾರಲ್ಲ ಆ ಬ್ಯಾಚ್ ತುಂಬಾ ಚೆನ್ನಾಗಿದೆ. ಯೋಗ ಆಗ್ಲಿ, ಧ್ಯಾನ ಆಗ್ಲಿ, ಮತ್ತೆ ಅವರು ಹೇಳೋದು ಕಿರು ಸಂದೇಶ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ನಾವು ತಿಳ್ಕೊಳಕ್ ಬೇಕಾದಷ್ಟಿದೆ. ತುಂಬಾ ಚೆನ್ನಾಗಿದೆ ಮಹಾವತಾರ್ ಫೌಂಡೇಶನ್ ಅಂತೇಳಿ ನನ್ನ ಒಂದು ಅನಿಸಿಕೆನ ಹೇಳ್ತೀನಿ ಮೇಡಮ್. ಈಗ ನಿಮ್ಗೆ ಟೈಮ್ ಇದ್ರೆ ಒಂದು ಹಾಡನ್ನ ಹೇಳೋಣ ಅಂತ ಅನ್ಕೊಂಡಿದೀನಿ.
ಎಸ್ ಮ್ಯಾಮ್, ಖಂಡಿತ ನಿಮಗೆ ಅವಕಾಶ ಇದೆ. 2 ನಿಮಿಷದಲ್ಲಿ ಮುಗಿಸಿ ಮ್ಯಾಮ್. ತುಂಬಾ ಮಾಸ್ಟರ್ಸ್ ಇದ್ದಾರೆ, ಎಲ್ಲರೂ ಮಾತಾಡ್ಸೋದೊಂದು ಪ್ರಯತ್ನ ಇದೆ ಇವತ್ತು. ಆಯ್ತು ಮೇಡಮ್. Yes. ಹಾ ಒಂದು ಜನಪದ ಗೀತೆ. ಎಸ್ ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿಹುದೇ ಗೆಳತಿ ನೆನಪಿಹುದೇ. ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿಹುದೇ ಗೆಳತಿ ನೆನಪಿಹುದೇ. ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ನಿಂತಾಗ ಮರಳು ಮನೆ ಕೊಚ್ಚಿ ಹೋದ ದಿವಸ ನೆನಪಿಹುದೇ ಗೆಳತಿ ನೆನಪಿಹುದೇ. ನೆನಪಿಹುದೇ ಗೆಳತಿ ನೆನಪಿಹುದೇ. ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿಹುದೇ ಗೆಳತಿ ನೆನಪಿಹುದೇ. ಈ ಮರಳು ನನದೆಂದು ಆ ಮರಳು ನಿನದೆಂದು ಈ ಮರಳು ನನದೆಂದು ಆ ಮರಳು ನಿನದೆಂದು ಹೊಡೆದಾಡಿ ಜೊತೆ ಬಿಟ್ಟು ಹಾಡಿ ಕುಣಿದ ದಿವಸ ನೆನಪಿಹುದೇ ಗೆಳತಿ ನೆನಪಿಹುದೇ. ನೆನಪಿಹುದೇ ಗೆಳತಿ ನೆನಪಿಹುದೇ. ಅಂದು ಹರಿದ ಹೊಳೆಯು ಇಂದಿಗೂ ಹರಿಯುತ್ತಿದೆ ಅಂದು ಹರಿದ ಹೊಳೆಯು ಇಂದಿಗೂ ಹರಿಯುತ್ತಿದೆ. ಬಾ ಗೆಳತಿ ಮತ್ತೊಮ್ಮೆ ಕೂಡೋಣ ಭಾಗ್ಯದ ನವದ ಮನೆ ಕಟ್ಟೋಣ. ಬಾ ಗೆಳತಿ ಮತ್ತೊಮ್ಮೆ ಕೂಡೋಣ ಭಾಗ್ಯದ ನವದ ಮನೆ ಕಟ್ಟೋಣ. ಥ್ಯಾಂಕ್ ಯು ಮೇಡಮ್. ಎಸ್, ಚಿಕ್ಕ ವಯಸ್ಸಿಗೆ ಒಂಥರ ಎಲ್ಲರನ್ನು ಕರ್ಕೊಂಡು ಹೋಗಿ ಬಂದ್ಬಿಟ್ಟಿದ್ದೀರ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ಲಕ್ಷ್ಮೀ ದೇವಿ ಮ್ಯಾಮ್. ಎಸ್, ಮಾತಾಡಿ ಮಾ. ಈಗ 21 ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ ಅನುಭವ? ಅನುಭವ ತುಂಬಾ ಖುಷಿ ಆಗ್ತದೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಇದು ನಮಸ್ತೆ. 18ನೇ ಬ್ಯಾಚ್ ಅಲ್ಲ ಮೇಡಮ್ ಇದು? 18ನೇ ಬ್ಯಾಚ್ ಅಂದ್ರೆ ಏನ್ ಹೇಳಿ, ಪತ್ರಿಜಿಯವರು 18 ಸಂದೇಶಗಳ ತರನೇ ಅನ್ಸುತ್ತೆ. 18ನೇ ಬ್ಯಾಚ್ ಆಗಿದೆ. ಪತ್ರಿಜಿಯವರು 18 ಸಂದೇಶನೂ ಅದೇ ತರ ಆಗಿದೆ. ಮತ್ತೆ 21 ದಿನ ಕಾರ್ಯಕ್ರಮ, ಒಂದು ಮಂಡಲ ಅಂತ 21 ದಿನ ಮಾಡ್ತೀವಲ್ಲ ಮೇಡಮ್, ಅದೇ ತರ ಒಂದು ಮಂಡಲ ಆಗ್ತಾ ಇದೆ. ಪತ್ರಿಜಿಯವರು 18 ಸೂತ್ರಗಳಿದೆ, 21 ದಿನ ಮಂಡಲ ಆಗಿದೆ. ಮತ್ತೆ ಇನ್ನು 18 ಅಧ್ಯಾಯಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಮಹಾಭಾರತದಲ್ಲಿ 18 ಅಧ್ಯಾಯಗಳು ಬಂದಿದೆ. ಅದೇ ತರ ಅದು ನನ್ಗೆ ಅನಿಸ್ತಾ ಇದೆ ಮೇಡಮ್. ಮತ್ತೆ ನೀವು ಗೀತಾ ಅಂದ್ರೆ, ನೀವು ಭಗವದ್ಗೀತೆ ಕುರುಕ್ಷೇತ್ರದಲ್ಲಿ ಈ ಮಹಾವತಾರ ಫೌಂಡೇಶನ್ ಹೇಗಿದೆ ಅಂದ್ರೆ, ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸ್ತಾನೆ ಮೇಡಮ್. ಅದೇ ತರ ನೀವು ಬೋಧಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತದೆ ಮೇಡಮ್. ಈಗ ಮಹಾವತಾರ ಫೌಂಡೇಶನ್ ಅಲ್ಲಿ ರಂಗನಾಥ್ ಗುರೂಜಿಗಳು ಮಹಾಪುರುಷನ ಆಗ್ಬಿಟ್ಟಿದ್ದಾರೆ. ಮಹಾವತಾರ ಆಗಿದೆಲ್ಲ ಮಹಾಪುರುಷ ಆಗ್ಬಿಟ್ಟಿದ್ದಾರೆ ರಂಗನಾಥ್ ಗುರೂಜಿರು. ಹಂಗಾಗಿ ತುಂಬಾ ಖುಷಿ ಆಗ್ತದೆ ಮೇಡಮ್. ಎಲ್ರಿಗೂ ಒಳ್ಳೇದಾಗ್ಲಿ. ಏನು ಅಂದ್ರೆ ಅದು ಎಷ್ಟು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಮೇಡಮ್. ಅದಕ್ಕೆ ಸುಮ್ಮನೆ ಒಂದ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅದು ಯಾವ ತರ ಹಾಡು ಹೆಂಗ್ ತೊಡ್ತಾರೆ ಗೊತ್ತಿಲ್ಲ. ತುಂಬಾ ಸಂತೋಷ ಆಗಿದೆ ಇದರಿಂದ. ಅದಕ್ಕೆ ಒಂದ್ ಪುಟಾಣಿ ಒಂದು 2 ಲೈನು. ಸಂತೋಷ ಅಹಾ ಓಹೋ ಸಂಗೀತ ಅಹಾ ಓಹೋ ರಸಮಯ ಸಂತೋಷ ರಸಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಂಗೆ ಹೊರ ತುಂಬಿ ಮೈ ತುಂಬಿರೇ. ಹಂಗೆ ಮೇಡಮ್ ತುಂಬಾ ಖುಷಿ ಆಗ್ತದೆ. ಸಂತೋಷ ಹರಿತಾ ಇದೆ ಮೇಡಮ್. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ ಮೇಡಮ್. ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ವಾಣಿ ಮ್ಯಾಮ್ ನಮಸ್ತೆ. ಎಲ್ಲಿದ್ದೀರಾ? ನಮಸ್ತೆ ಮ್ಯಾಮ್, ಮಾತಾಡಿ. ಓಕೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ. ಇವತ್ತು 21 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಹಂಗಾಗಿ ಎಲ್ಲರನ್ನು ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೌದು ಮೇಡಮ್. ಆದ್ರೆ ನಾನ್ 3 ಗಂಟೆ ಬ್ಯಾಚ್ ಅಲ್ಲಿ ರೆಗ್ಯುಲರ್ ಆಗಿ ನಾನೇನ್ ಬರಲ್ಲ. ಕಾಲೇಜಲ್ಲಿ ಫ್ರೀ ಇದ್ದಾಗ ಒಂದೊಂದ್ಸಲ ಆನ್ ಮಾಡಿ ಕ್ಲಾಸ್ ಕೇಳ್ತಾ ಇರ್ತೀನಿ. ಒಳ್ಳೊಳ್ಳೆ ಕ್ಲಾಸ್ ಬರುತ್ತೆ. ಅದನ್ನ ಆಮೇಲೆ ವಿಡಿಯೋ ಕೂಡ ನೋಡ್ತೀನಿ. ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ಗೆ ಕೇಳ್ಲಿಕ್ಕೆ ಏನ್ ಸಮಸ್ಯೆ ಆಗಲ್ಲ, ಕೇಳ್ತಾ ಇರ್ತೀನಿ.
ಕಂಗ್ರಾಟ್ಸ್, ಎಲ್ರು ಯಶಸ್ವಿಯಾಗಿ 21 ದಿನದ ಕಾರ್ಯಕ್ರಮವನ್ನ ಮುಗಿಸಿದೀರಾ. ಇದು ಹೀಗೆ ಮುಂದುವರೆದು ಎಲ್ಲರ ಬಾಳಿಗೂ ಕೂಡ ಇದು ಬೆಳಕಾಗ್ಲಿ ಧ್ಯಾನ ಅಂತ ಆಶಿಸ್ತೀನಿ. ಎಲ್ರಿಗೂ ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಕವನ ವಾಣಿ ಮೇಡಮ್, ಕವನ ಇಲ್ವಾ? ಕವನ ಟೈಮ್ ಇದ್ರೆ ಹೇಳ್ತೀನಿ ಮೇಡಮ್. ಎಸ್ ಮ್ಯಾಮ್, ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಅಂದ್ರೆ ಮಗಳಿಗೊಂದು ಕಿವಿ ಮಾತು ಅಂತ ಹೇಳಿ, ಒಂದು ಹೆಣ್ಣು ಮಕ್ಕಳನ್ನ ಕಳಿಸ್ಬೇಕಾದ್ರೆ ನಾವು ಈಗಿನ ಕಾಲದಲ್ಲಿ ಹೇಗೆ ಹೇಳಿ ಕಳಿಸ್ಬೋದು ಅನ್ನೋದಕ್ಕೆ ನಾನು ಹೇಳ್ತೀನಿ. ಹೋಗಿ ಬಾ ಮಗಳೇ ಆ ಮನೆಗೂ ಮಗಳಾಗಿ, ಆ ಮನೆಯ ಬೆಳಕಾಗಿ, ಸಂತಸದ ಗೂಡಾಗಲಿ ನಿನ ಬದುಕು. ಮುಚ್ಚು ಮರೆ ಇಲ್ಲದೆ ಬಿಚ್ಚಿಟ್ಟು ನಿನ ಮನವ, ಹೊರೆಯ ಮೇಲಿಟ್ಟು ಕಾಲು ಕೆಳಗಿಟ್ಟು ಎಳೆನಿ ಬದುಕಿನ ಬಂಡಿಯ. ನಿರೀಕ್ಷಿಸಿದಂತೆ ಬದುಕಿಲ್ಲ ಮಗಳೇ, ಸಾಗರವೇ ಮುಂದಿರಲು ಬೊಗಸೆಯಷ್ಟೇ ನೀರು, ಇದ್ದಷ್ಟೇ ಬದುಕು. ಹತ್ತಿದೇಣಿಯ ಒದ್ದು ಮೆರೆಯಬೇಡವೆ ಮಗಳೇ, ಅವನೊಬ್ಬ ತಾಯಿ ಮಗನಲ್ಲವೇ, ನಿನಗೆ ನಾವಾದಂತೆ ಅವರಿಗವ ಮಗನಲ್ಲವೇ. ಮಗುವೊಂದಿಗೆ ತಾನತ್ತು ಅವಳನ್ನೇ ಮರೆತು, ಅವನೊಂದಿಗೆ ಬೆಳೆದ ನಿನ್ನಮ್ಮನಂತೆ ಅವನಮ್ಮನು. ಹೋಲಿಕೆಯು ಬೇಡ ಭಿನ್ನತೆಯೇ ಈ ಜಗವು, ನಮ್ಮಂತೆ ಅವರಿಲ್ಲ ಅವರಂತೆ ನಾವಿಲ್ಲ. ಆ ನಿನ್ನ ಮನೆಯಲ್ಲಿ ತವರೂರು ಮೇಲಾಗಿ, ಗಂಡನ ಮನೆಯ ನೊಗವು ಕುಸಿಯದಿರಲಿ ಮಗಳೇ. ಅತ್ತೆ ಸೊಸೆಯಾಟದಲ್ಲಿ ಗಂಡ ದಾಳವಾಗದಿರಲಿ, ಹೆತ್ತೊತ್ತು ತುತ್ತಿಟ್ಟ ಅಮ್ಮನಂತೆ ಆ ತಾಯಿಯು. ತವರಿಗೆ ನೀ ತೀರ್ಪುಗಾರಳಾಗಿ, ಗಂಡನ ಮನೆಗೆ ಪ್ರತಿವಾದಿಯಾಗದಿರು. ನೀ ಕೊಟ್ಟಿದ್ದೆ ಮರಳುವುದು, ನೀ ಇಂದು ಸೊಸೆಯಾದಂತೆ ನಾಳೆ ನೀ ಅತ್ಯಾಗಿ ನಿನಗೊಬ್ಬ ಸೊಸೆ ಬರುವಳಲ್ಲವೇ. ಆಳ್ವಿಕೆಯು ಬೇಡ ಬಾಳ್ವಿಕೆಯೇ ಮಾಡ್ಮಗಳೇ, ಸಂಸಾರದಲ್ಲಿ ನೀ ಕೂಡಿಸು ಬಾಗಿಸುವುದು ಬೇಡ. ನೋಡಿದರೂ ನೋಡದೇ ಇರುವಂತಿರಬೇಕು, ಕನ್ನಡಿಯಂತೆ ನಿನ್ನ ಬದುಕು ಪ್ರಜ್ವಲಿಸುತ್ತಿರಲಿ. ಸೃಷ್ಟಿಯಂತೆ ದೃಷ್ಟಿ, ಬೆಂಕಿ ಆರಿಸಿ ದೀಪ ಹಚ್ಚು ಮಗಳೇ, ಆ ಮನೆಯ ಬೆಳಕಾಗು ನೀ. ಹಠ ಸಂದೇಹವೆಂದು ಸುಳಿದಾಡದಿರಲಿ, ನಂಬಿಕೆಯ ಮರ ನೆಟ್ಟು ಪ್ರೀತಿಯ ಮರ ಬೆಳೆದು, ಸಂತಸದ ಫಲ ಪಡೆದು ನೀ ಸುಖವಾಗಿರು. ಇದ್ದಷ್ಟೇ ಬದುಕು, ಈ ಕ್ಷಣವೇ ಸ್ವರ್ಗ ಸುಖ. ನಂಬಿಕೆಯ ದೋಣಿ ಮೇಲೆ ನಿನ್ನ ಪಯಣ ಸಾಗಲಿ, ಸುಳಿವೆ ಇರದೆ ಸುಳಿಗೆ ಸಿಕ್ಕಬಹುದು ಬದುಕು. ಪ್ರತಿ ಪಾತ್ರಕ್ಕೊಂದು ಸೂತ್ರ ಉಂಟು, ಸೂತ್ರ ಅವನ ಕೈಯಲ್ಲುಂಟು. ಏನುಂಟು ಎನ್ನುವ ಬದಲು ಏನಿಲ್ಲ ಎನ್ನುತ್ತಿರು, ಕ್ಷಮೆ ನೀಡು ಕ್ಷಮೆ ಕೋರು, ಪಾಪಿಗೂ ಉದ್ಧಾರವಿರುವುದೇ. ಅವರಲ್ಲಿರುವ ನೋವ ಹುಡುಕ ತಾಯಾಗು ನೀ, ಬಾನಲ್ಲಿ ಚಂದ್ರ ಕೈಯಲ್ಲಿ ರೊಟ್ಟಿ ಇದೇ ಸತ್ಯ ಮಗಳೇ. ಮೆಚ್ಚಿಸುವ ಹಂಗೇಕೆ ವಂಚನೆಯ ಸೊಂಕೇಕೆ, ಯಾರೋ ಕಿಚ್ಚಿಗೆ ಯಾರೋ ಬೀಸಿದ ಕಲ್ಲಿಗೆ ಎದೆಗೊಡವು ಕದಡಿ ರಾಡಾಗದಿರಲಿ ಮಗಳೇ. ಹೋಗಿ ಬಾ ಮಗಳೇ ಆ ಮನೆಗೂ ಮಗಳಾಗಿ, ಆ ಮನೆಯ ಬೆಳಕಾಗಿ, ಸಂತಸದ ಗೂಡಾಗಲಿ ನಿನ್ನ ಬದುಕು. ಅವಕಾಶಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾನೇ ಚೆನ್ನಾಗಿತ್ತು, ಚಂದಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನ ಕವನನ ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಒಂದು ಕ್ಷಣ ಭಾವನಾತ್ಮಕ ಅದೇ ಮೇಡಮ್, ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ನಿರೂಪಿಸಿದೆ. ಥ್ಯಾಂಕ್ ಯು. ಅದೇ ಈಗ ಹೆಣ್ಣು ಮಕ್ಳದ್ದು ಇದೇ ಸಮಸ್ಯೆ ಅಲ್ವಾ ಮೇಡಮ್, ಆದ್ರೂ ನನ್ಗೆ ಅನ್ನಿಸ್ತು ಈ ರೀತಿನೂ ಹೋದ್ರೆ ಒಂದು ಪರಿವರ್ತನೆ ಆಗ್ಬಹುದಲ್ವಾ ಅಂತ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ, ನಾನು ಕಳಿಸ್ತೇನೆ ನಮ್ ಗ್ರೂಪ್ಗೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್ ಅವರ. ನಮಸ್ತೆ ಸರ್. ನಿಮ್ ಮಧ್ಯಾಹ್ನ ಕ್ಲಾಸು ನಾವು ಅಟೆಂಡ್ ಮಾಡೋದು ತುಂಬಾ ಕಮ್ಮಿ. ಯಾವಾಗ ಸಮಯ ಸಿಕ್ಕಿದಾಗ ಒಂದ್ಸರಿ ಬರ್ತೀರಿ. ನೆಕ್ಸ್ಟ್ ಮಂತ್ ಜಾಯಿನ್. ಆ ಸಮಯದಲ್ಲಿ ಒಳ್ಳೊಳ್ಳೆ ಪದಗಳು, ಸಂಗೀತನೂ ಬರ್ತದೆ, ಕವನಗಳು ಬರ್ತಾ ಇದೆ. ಇವಾಗ ವಾಣಿ ಮೇಡಮ್ ಅವ್ರು ಹೇಳಿದ ಕವನ ಕೇಳಿಸ್ಕೊಂಡ್ರೆ ಅದನ್ನ ಪಾಲನೆ ಮಾಡ್ಬಿಟ್ರೆ ನಿಜವಾಗ್ಲೂ ನಮ್ಮಲ್ಲಿ ಮತ್ತೆ ಕೂಡು ಕುಟುಂಬಗಳು ಪ್ರಾರಂಭ ಆಗ್ತದೆ ಅನಿಸ್ತದೆ. ಮೊದ್ಲು ಜಾಯಿಂಟ್ ಫ್ಯಾಮಿಲಿ, ನಾವು 40 ಜನ ಇದ್ರಿ ನಾವು ಚಿಕ್ಕ ಹುಡುಗರಾಗಿದ್ದಾಗ. ಇವಾಗ ನಾವು 3 ಜನ ಇದ್ದೀರಿ. ಆದ್ರೆ ಈ ಕವನ ಒಂದು ಅರ್ಥ ಚೆನ್ನಾಗಿ ತಿಳ್ಕೊಂಡು ಆ ಸಂಸಾರಗಳು ನಿಜವಾಗ್ಲೂ ಮತ್ತೆ ಕೂಡು ಕುಟುಂಬ ಆಗುವಂತದ್ದು ಗ್ಯಾರಂಟಿ ಆಗ್ತದೆ ಅನ್ನೋದು ನನ್ನ ನಂಬಿಕೆ. ಆತರ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ದು ಕವನ. ಮತ್ತೆ ಕಾರ್ಯಕ್ರಮನು ಚೆನ್ನಾಗಿ ಬರ್ತಾ ಇದೆ. ಆದ್ರೆ ನಾವು ಯಾವಾಗ್ಲೂ ಬರೋದಕ್ಕಾಗಲ್ಲ, ಒಂದೊಂದ್ಸರಿ ಬರ್ತೀವಿ. ನಿಮ್ಮ ಒಂದು
ಪ್ರಶ್ನೋತ್ತರ ವೇಳೆಗೋ ಯಾವಾಗನ ಬರ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ಜ್ಞಾನ ಅಂತೂ ಮಾಡೋದಕ್ಕೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. 4 ಗಂಟೆ ಮೇಲೆ ಆದ್ರೆ ಒಂದೊಂದ್ ಸ್ವಲ್ಪ ಸಮಯ ಸಿಗ್ತದೆ, ಅದಕ್ಕೆ ಅಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಆದ್ರೆ ಒಂದು ವಿಷಯ, ಎಲ್ಲಾ ಚೆನ್ನಾಗಿದೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಚೆನ್ನಾಗಿದೆ ಅನ್ನೋದಕ್ಕಿಂತ ಅದರಿಂದ ಏನ್ ಪಡ್ಕೊಂಡ್ರಿ ನೀವು ಅಂತ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಮನೋಭಾವ. ಆ ಧ್ಯಾನದಿಂದ ಏನ್ ತಗೊಂಡ್ರೆ, ಈ ಕ್ಲಾಸಿಂದ ನೀವೇನ್ ಕಲ್ತ್ಕೊಂಡ್ರೆ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ತುಂಬಾ ಒಳ್ಳೇದು ಅಂತ ಅಲ್ವಾ ಮೇಡಮ್? ಎಸ್ ಸರ್, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಮಾಸ್ಟರ್ಸ್ ಎಲ್ಲರೂ ಇದೇ ಭಾವನೆಯಿಂದ ಏನು ಉಪಯೋಗ ಆಗಿದೆ, ಏನ್ ತೊಂದರೆಗಳಾಗಿದೆ ಅಂತಂದು ಹೌದು. ನೆಕ್ಸ್ಟ್ ಮಾಸ್ಟರ್ಸ್ ಹೇಳ್ಬೇಕು. ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಎಲ್ಲಾರು ಬರೀ ಸಂತೋಷ ಆಗಿದೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಆದ್ರೆ ಒಂದೇನಂದ್ರೆ ಇದರಿಂದ ನಿಮ್ಗೇನಾಯ್ತು, ನಿಮ್ಮ ಅನುಭವ ಏನು, ಇದರಿಂದ ನೀವೇನ್ ಪಡ್ಕೊಂಡ್ರಿ ಅನ್ನೋದನ್ನ ವ್ಯಕ್ತಪಡಿಸಿದ್ರೆ ತುಂಬಾ ಒಳ್ಳೇದು ಅಂತ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮತ್ತೆ ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳಾಗಿರ್ಬೋದು, ಏನಾದ್ರು ಹಾಡು, ನಿಮ್ಮ ಅನುಭವ ಹೇಗಿತ್ತು ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ರತ್ನ ಬಿ ಮ್ಯಾಮ್ ನಮಸ್ತೆ. ಸಮಯ ಆಗಿದೆ ಆದ್ರೂ ಮ್ಯಾಮ್ ನಮಸ್ತೆ. ನಮಗಿಂದ ವೆಯ್ಟ್ ಮಾಡ್ತಿದ್ದೆ, ಎಲ್ಲ ಗುರಿಯರು ಬಂದಿದ್ರಲ್ಲ, ಅದರಿಂದ ನನ್ಗೂ ಕಸ್ಟಮರ್ಸ್ ಬೇರೆ ಇದ್ರು. ಥ್ಯಾಂಕ್ ಯು ಮ್ಯಾಮ್, ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತುಂಬಾ ಅದ್ಭುತವಾಗಿದೆ ಕಾರ್ಯಕ್ರಮ. ಮೊದಲಿಗೆ ಮಹಾತಾತ್ ಫೌಂಡೇಶನ್ಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ನಾಗರಾಜ್ ಗುರುಗಳಿಗೂ, ಇಲ್ಲಂತ ಬಂದಂತ ಎಲ್ಲ ಗುರು ಹಿರಿಯರಿಗೂ ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಕಾರ್ಯಕ್ರಮ ಅಂತೂ. ಒಬ್ಬೊಬ್ಬರ ಹಾಡುಗಳಾಗ್ಲಿ, ಕವನಗಳಾಗ್ಲಿ ತುಂಬಾನೇ ಚೆನ್ನಾಗಿತ್ತು. ನಾವು ಕೇಳೋದಕ್ಕೆ ಧನ್ಯರಾಗಿರ್ಬೇಕು ಇದನ್ನೆಲ್ಲ. ಇದು ಆಕ್ಚುಲಿ ಎಲ್ಲಾ ಮನೆಗಳಿಗೂ ತಲುಪಿದ್ರೆ ಇದು ಎಲ್ಲರ ಇದರಲ್ಲೂ ಬದಲಾವಣೆ ಅನ್ನೋದು ಬಂದ್ ಬರುತ್ತೆ. ಯಾವ್ಯಾವ್ದಕ್ಕೋ ಸಮಯ ವ್ಯರ್ಥ ಮಾಡಿ ಮಾಡ್ತಾ ಇದೀವಿ. ಮಧ್ಯಾಹ್ನ ಮಲ್ಕೊಂಡು ಸಮಯ ವ್ಯರ್ಥ ಮಾಡೋ ಬದಲು ಇದೊಂದು ಜ್ಞಾನ ಒಂದು ತಗೊಂಡ್ರೆ ಎಲ್ಲರಿಗೂ ತುಂಬಾ ಉಪಯೋಗ ಆಗತ್ತೆ. ನಮ್ಮಲ್ಲಿ ಬದಲಾವಣೆ, ಮನೆಯಲ್ಲಿ ಬದಲಾವಣೆಗಳಲ್ಲಿ ತುಂಬಾ ಆಗತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀವು ಪಾರ್ಲರ್ ಇಟ್ಕೊಂಡಿರ, ನಿಮ್ಮಲ್ಲಿ ತುಂಬಾ ಜನ ಮಾಸ್ಟರ್ಸ್ ಬರ್ತಿರ್. ಹೌದು, ಕಳಿಸ್ತಿರ್ತೀನಿ ಮ್ಯಾಮ್. ಆಕ್ಚುಲಿ ಅಂದ್ರೆ ಅವ್ರಿಗೆ ಲಿಂಕ್ ಕಳಿಸ್ತೀನಿ. ಒಬ್ಬೊಬ್ರು ಇಂಟ್ರೆಸ್ಟ್ ಆಗಿ ಜಾಯಿನ್ ಆಗ್ತಾರೆ, ಒಬ್ಬೊಬ್ರು ಇಲ್ಲ. ಹೇಳ್ತೀನಿ ಸಮಯ ಇಲ್ಲ ಅಂತಾರೆ, ಸುಮ್ನೆ ಆಗ್ಬಿಡ್ತೀನಿ. ಅವರು ತಗೊಳ್ಳೋದ್ರ ಅದ್ರ ಮೇಲೆ ಇದಾಗತ್ತೆ. ಹೇಳೋದು ನಮ್ದು ಮ್ಯಾಮ್, ಕೇಳೋದು ಅವ್ರು ಜಾಯಿನ್ ಆಗೋದು ಅವ್ರದ್ದು. ನನಗೆ ಇದು ಒಂದು ಇನ್ಸ್ಟಾಗ್ರಾಮ್ ಇಂದ ಬಂತು. ಅವ್ರು ಕಾಲ್ ಮಾಡಿ ಈ ತರ ಇದ್ ಮಾಡಿ ಅಂತ ಹೇಳಿದ್ರು, ಜಾಯಿನ್ ಆಗಿ ಅಂತ. ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಅಂತ ಅವತ್ತಿಂದ ಕಂಟಿನ್ಯೂ ಮಾಡಿದೆ. ಒಂದು ವರ್ಷದ ಮೇಲೆನೆ ಆಯ್ತು ನಾನು ಜಾಯಿನ್ ಆಗಿ. ತುಂಬಾ ಅಂದ್ರೆ ತುಂಬಾ ಬದಲಾವಣೆಗಳು, ಎಷ್ಟು ತಿಳ್ಕೊಳ್ತಾ ಇದೀವಿ, ಎಷ್ಟೆಲ್ಲ ಮಿಸ್ ಆಗಿದೀವಿ, ಎಷ್ಟೆಲ್ಲ ತಿಳ್ಕೊಂತಿದೀವಿ ಅನ್ನೋದಕ್ಕಿಂತ ತುಂಬಾನೇ ಬದಲಾವಣೆಗಳು ಬಂದಿದೆ. ಅದಕ್ಕೆ ಇದಕ್ಕೆ ಮಹಾತಾರ್ ಫೌಂಡೇಶನ್ ತುಂಬಾ ಕೃತಜ್ಞತೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದಕ್ಕೂ ಕೃತಜ್ಞತೆ ಹೇಳಿ ಅನ್ನೋದು ಒಂದಿದೆಯಲ್ಲ, ಅದು ಎಲ್ಲರಲ್ಲೂ ಬರಲ್ಲ. ಅದು ನಮಗೆ ಇಷ್ಟೊಂದು ಉಚಿತವಾಗಿ ಸಿಕ್ಕಿರೋದು ನಮ್ಮ ಒಂದು ಪೂರ್ವದ ಜನ್ಮದ ಪುಣ್ಯ ಇರಬೇಕು. ಎಲ್ಲರೂ ಮಾತುಗಳು ಕೇಳೋದಕ್ಕೂ ತುಂಬಾ ಇಂಪಾಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸಾರಿ, ಸ್ವಲ್ಪ ಬಿಸಿ ಇದೀನಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂತ ಬಿಸಿಯಲ್ಲಿ ಬಂದು ನಮ್ಗೆ 2 ಮಾತುಗಳನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮಾಸ್ಟರ್ಸ್ ಪ್ಲೀಸ್? 21 ದಿನಗಳ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳಲಿದೆ. ನೆಕ್ಸ್ಟ್ ಒಂದ್ ವಾರ ರಜೆ ಇರುತ್ತೆ, ಹಬ್ಬ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಜಾಯಿನ್ ಆಗೋಣ ನಂತರ ಎಲ್ಲರೂ ಏಪ್ರಿಲ್ ತಿಂಗಳಿಗೆ. ಸೌಭಾಗ್ಯ ಲಕ್ಷ್ಮಿ ಮೇಡಮ್ ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಳ್ಳಿ, ನೀವು ಮಾತಾಡಿ. ಜಯಲಕ್ಷ್ಮಿ, ರಶ್ಮಿ ಪೂಜಾರ್ ಅಂತ ಇದ್ದಾರೆ, ಅವರು ನಮಸ್ತೆ. ದೀಪಾ ಎಸ್ ಪ್ರಕಾಶ್, ಪುಷ್ಪಾಂಜಲಿ, ದ್ರಾಕ್ಷಾಯಿಣಿ ಮ್ಯಾಮ್ ನಮಸ್ತೆ. ಶೈಲಜಾ ಎಂ ಅಂತ ಇದ್ದಾರೆ, ಶಶಿಕಲಾ ಗೌರಿಬಿದನೂರು, ಸುವರ್ಣ ಅಂತ ಇದ್ದಾರೆ ನಮಸ್ತೆ. ಮಂಜುಳಾ ಎಸ್ ಎನ್ ನಮಸ್ತೆ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ಚಳಕೆರೆ ಇದ್ದ ನಮಸ್ತೆ ಮ್ಯಾಮ್.
21 ದಿನಗಳ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳಲಾಗಿದೆ. ಮಂಜುಳಾ ಎನ್ ಮ್ಯಾಮ್ ನಮಸ್ತೆ. ಹೇಗನಿಸ್ತು ಈ ಕಾರ್ಯಕ್ರಮ ನಿಮಗೆ? ತುಂಬಾ ಚೆನ್ನಾಗಿದೆ. ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗ್ ಬರ್ತಾ ಇದೆ. ಒಬ್ರಿಂದ ಒಬ್ರು ಹೇಳ್ತಾ ಇದ್ರಲ್ಲ, ಸುಮ್ನೆ ನಾವು ಬಹಳ ಜನ ಹಳಬ್ರು ಫಸ್ಟ್ ಹೊಸಬ್ರೆಲ್ಲ ಮಾತಾಡ್ಲಿ, ಹಳಬ್ರೆಲ್ಲ ಸುಮ್ನಾದ್ರಾಯ್ತು ಅಂತ ಸುಮ್ನಾಗಿದ್ವಿ. ಕೊನೆಗೆ ಲಾಸ್ಟ್ ನಾವು ಮಾತಾಡೋ ಬಂತು. ಪ್ರೋಗ್ರಾಮ್ ತುಂಬಾ ಬರ್ತಾ ಇದೆ. ನಾನ್ ಇದರಿಂದ ಕಲ್ತಿರೋದು ಅಂದ್ರೆ ಫಸ್ಟ್ ಕೋಪ ಬಾಳ ಇತ್ತು. ನನ್ ಮಗ ಅಂತ ಇದ್ದ, ನಿನ್ ಧ್ಯಾನಕ್ ಬಂದದ್ ಬಾಳ ಒಳ್ಳೇದಾಯ್ತು, ನನಗ್ ಹೊಡಿಯೋದ್ ತಪ್ಪು ಅಂತ ಹೇಳ್ಬೇಕು ಅಂದ್ರೆ. ಜೊತೆ ನನ್ನದು ವೆಯ್ಟ್ ಲಾಸ್ ಆಗಿದೆ. ಬರ್ತಾ ಬರ್ತಾ ತುಂಬಾ ವೆಯ್ಟ್ ಲಾಸ್ ಆಗ್ತಿದೆ. ಇದರಿಂದ ನಾನು ಸ್ವಾಮೂತ್ರ ಆಗ್ಲಿ ಅದೆಲ್ಲಾನು ಫಸ್ಟ್ ಹಿಂಜರಿಕೆ ಇತ್ತು, ಅದೇನು ಇಲ್ದೇನೆ ಇವಾಗ ಎಷ್ಟೋ ಧೈರ್ಯವಾಗಿ ಇನ್ನೊಬ್ರು ಇವಾಗೆಲ್ಲ ಹೇಳ್ತಿದ್ದಾರೆ. ನಾನು ಹೇಳ್ತಿರ್ತೀನಿ, ಇದು ಪ್ರೋಗ್ರಾಮ್ನೆಲ್ಲ ನೋಡಿ ಆದ್ಮೇಲೆ ಒಳ್ಳೊಳ್ಳೆ ಇದನ್ನೆಲ್ಲಾನು ಹಾಕಿದಾಗಾರ ಇದು ಯಾವ್ದ್ರಲ್ಲಿ ಬರುತ್ತೆ, ಫ್ರೀನಾ ಯೋಗ ಅದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ತಕ್ಷಣನೇ ಫ್ರೀನಾ ದುಡ್ಡು ಕೊಡ್ಬೇಕಾ ಅಂದ್ರು. ಫ್ರೀ ಅಂತ ನಮ್ಮನ್ನೆಲ್ಲ ಜಾಯಿನ್ ಮಾಡಿಸ್ತೀರಾ ಅಂತ ಕೇಳಿರೋರು ಇದಾರೆ. ಒಂದ್ 7-8 ಜನ ನಮ್ಮನ್ನ ಜಾಯಿನ್ ಮಾಡಿಸ್ತೀರಾ ಅಂದ್ರು. ಸರಿ ಮಾಡಿಸ್ತೀನಿ, ನೀವಾಗಿ ಒಪ್ಕೊಂಡ್ರೆ ಮಾಡಿಸ್ತೀನಿ. ಆದ್ರೆ ನಮಗೆ ಇವತ್ ಧ್ಯಾನ ಅಂದ್ರೆ ಹೇಳಕ್ಕೆ ಫಸ್ಟ್ ಎಲ್ಲ ಏನು ಅಂತ ಅನ್ಸೋದು. ಇವತ್ ಧೈರ್ಯವಾಗಿ ಹೇಳ್ತೀವಿ. ಏನ್ ಮಾಡ್ತಿದ್ದೆ ಅಂದ್ರೆ, ನೀವು ಧ್ಯಾನ ಮಾಡ್ಕೊಂತೀನಿ, ನನ್ ಪಾಡಿ ನಾನು ಇರ್ತೀನಿ ಅಂತೀನಿ. ಹೌದಾ, ಧ್ಯಾನ ಅಂದ್ರೆ ಹೆಂಗೆ? ಅವಾಗ ಅವ್ರಿಗೆ ಹಾಕಿದಾಗ ಇದ್ರಲ್ಲಿ ಏನೋ ಒಂದ್ ಇದೆಯಲ್ಲ, ಏನೋ ಒಂಥರ ಅನ್ಸುತ್ತೆ, ಆರಾಮ್ ಅನ್ಸುತ್ತೆ, ನಾವು ಮಾಡ್ಕೊಂತೀವಿ, ನಮಗೂ ಜಾಯಿನ್ ಮಾಡ್ಸು ಅನ್ನೋ ಬಹಳ ಜನ ಆಗಿದ್ದಾರೆ ಇವಾಗ. ಅದು ತುಂಬಾ ಖುಷಿಯಾಗಿದೆ. ಮಹಾತಾರ್ ಫೌಂಡೇಶನ್ ಇಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಧನ್ಯವಾದ. ನಾನು 5 kg ವೆಯ್ಟ್ ಲಾಸ್ ಆಗಿದ್ದೀನಿ ಅಂದ್ರೆ ನನಗೆ ತುಂಬಾ ಖುಷಿನೇ ಆಗ್ತಾ ಇದೆ ಇದರಿಂದ. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಅವ್ರ ನೋಡಿ, ಯಜಮಾನ್ರ ಏನ್ ಖುಷಿನೇ ಖುಷಿ ಏನಾಗಾರೆ, ಮನೆಯವ್ರು ಕಡಿಮೆ ಆಗ್ಬಿಟ್ರು ತೂಕ ಅಂತ ಹೇಳಿ. ಬಹಳ ಕಡಿಸ್ಕೊಂಡಿದ್ದೆ, ವೆಯ್ಟ್ ಲಾಸ್ ಮಾಡ್ಕೊಳಕ್ ಮೆಡಿಸನ್ ಎಲ್ಲ ತಗೋಬೇಕು ಅನ್ನೋ ಥಿಂಕಿಂಗ್ ಇದ್ದಿದ್ದು. ಏನು ತಗೊಳ್ದ್ರಿಂದ ಯಾವ ರೀತಿ ಊಟ ವೆಯ್ಟ್ ಅಂದ್ರೆ ನಮ್ದು ಹೆಂಗಿತ್ತಂದ್ರೆ, ಊಟ ಬಿಟ್ಟ ತಕ್ಷಣ ತೆಳ್ಳಗಾಗ್ಬಿಡ್ತೀವಿ ಅನ್ನೋ ಮೈಂಡ್ ಸೆಟ್ ಬಹಳ ಇತ್ತು. ಮಾಡಿದ್ದು ಉಂಟು. ಆಮೇಲೆ ಸರ್ ಇಂದ ನಾವು ಯಾವ ತರ ತಿನ್ಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಹೆಂಗ್ ಇರ್ಬೇಕು ಅನ್ನೋದ್ ಬಹಳ ಕಲ್ತಿದ್ದೀನಿ ಸರ್ ನಾನು ಇದರಿಂದ. ತುಂಬಾ ಧನ್ಯವಾದ. ಯಾಕಂದ್ರೆ ಸರ್ ಇಂದ ಅಂತೂ ತುಂಬಾ ಅಂದ್ರೆ, ರಂಗನಾಥ್ ಸರ್ ಅಂದ್ರೆ ಅದೇ ಹೇಳಕ್ಕೆ ಆಗಿದ್ದಂತ ಅವ್ರಿಬ್ರು ಗಂಡ ಹೆಂಡತಿಗೆ ಹೃತ್ಪೂರ್ವಕ ಧನ್ಯವಾದ. ಎಷ್ಟು ಹೇಳಿದ್ರು ಸಾಲದೆ ಅವ್ರಿಗೆ. ನಿಜವಾಗ್ಲು 3 ಟೈಮು ಲೈವ್ ಕೊಟ್ಟು ಎಲ್ಲ ಝೂಮ್ ಲಿಂಕ್ ಇದನ್ ಮಾಡೋದಂದ್ರೆ 1 ಟೈಮ್ ನಡ್ಸೋದೇ ಕಷ್ಟ ಅಂತಿರ್ತಾರೆ. 3 ಟೈಮ್ ನಡೆಸ್ತಾರಲ್ಲ, ಅದಕ್ಕೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ ಹೇಳ್ಬೇಕು. ಎಸ್ ಇನ್ನು ಮುಂದಿನ ದಿನಗಳಲ್ಲಿ ಮಹಾವತಾರ ಫೌಂಡೇಶನ್ ಬೆಳಗಿನ ಸೆಷನ್ ಅರ್ಧ ಗಂಟೆ ಮಾತ್ರ ಯೋಗಾಸನ ಮಾಡಿಸ್ತಾ ಇತ್ತು. ಇನ್ ಮುಂದೆ ಅರ್ಧ ಗಂಟೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋದು, ಅರ್ಧ ಗಂಟೆ ನೀವ್ ಬೆವ್ರು ಇಳಿಸೋದು, ಆಮೇಲೆ ಯೋಗಾಸನ ಪ್ರಾಣಾಯಾಮ ಮಾಡೋದು. ಅಂದ್ರೆ ಒಟ್ಟಾರೆ ಫುಲ್ ಹೋಗ್ಬೇಕೆಲ್ಲ ಸ್ಲಿಮ್ ಆಗ್ಬೇಕು ಒಟ್ಟು. ಸರ್ ಬಹಳ ಜನ ಸೇರ್ಕೊಂತಾರೆ. ಎಷ್ಟೋ ಜನ ಫೀಸ್ ಕೊಟ್ಟು ನಾವು ಇದ್ ಮಾಡ್ತಾ ಇದೀವಿ ಅಂತಿದ್ದಾರೆ. ಫ್ರೀ ಅಂತ ಎಷ್ಟು ಶಾಕ್ ಆಗ್ತಿದಾರೆ ಗೊತ್ತಾ? ಹೌದಾ, ಫ್ರೀ ಕಳಿಸ್ತಾರ ನಿಮ್ದ್ರಾಗೆ ಅಂತ ಕೇಳ್ತಾರೆ. ಹಂಗಾಗಿದೆ. ಯಾಕಂದ್ರೆ ದುಡ್ಡಿನ ಮುಂದೆ ಏನು ಲೈವ್ ತಗೊಂತಿದ್ದಾರೆ ಎಲ್ಲರೂ. ಲೈವ್ ಆಗಿ ಒಂದ್ 7-8 ಜನ ಗ್ರೂಪಿಗೆ ಹೋಗ್ತಿದ್ದಾರೆ ಅವರೆಲ್ಲ. ನಾನು ಅವ್ರ ಮನಸ್ಸು ಇಲ್ಲೇ ಫಂಕ್ಷನ್ ಆಯ್ತು, ಅಲ್ಲಿ ಕರ್ಕೊಂಡ್ ಹೋಗಿದ್ದೆ ಧ್ಯಾನಕ್ಕೆ. ಅವಾಗ ಎಲ್ಲರೂ ಅನುಭವ ಹೇಳ್ಬೇಕಾದ್ರೆ ನಮ್ಮನ್ನು ಜಾಯಿನ್ ಮಾಡಿಸ್ತೀರಾ ಅಂತ ಕೇಳಿರೋರು ಬಹಳ ಜನ ಸರ್. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ಯಾರಾದ್ರೂ ಹೊಸಬ್ರು ಮಾತಾಡಿದಾರ? ಸರ್ ಮಾತಾಡಿದ್ರು. ಆಲ್ಮೋಸ್ಟ್ ಅಲ್ಲಿ ಎಲ್ಲರನ್ನು ಕರೆಯೋ ಪ್ರಯತ್ನ ಮಾಡಿದೆ, ಯಾರು ಮಾತಾಡ್ತಾ ಇಲ್ಲ. ಅವರು ಏನು ಫುಲ್ ಧ್ಯಾನದಲ್ಲಿ ಇದ್ದಾರೋ. ಮಾತಾಡಿ ಹೋದ್ರೆ ನಾ ಮೋಸ್ಟ್ಲಿ ನನ್ ಯಾರೋ ಮದ್ವಿ ಕರೆಯಕ್ ಬಂದ್ಬಿಟ್ಟು ಹೊರಗೆ ಹೋದೆ ಒಂದ್ ಇಷ್ಟೊತ್ತು ನಾನು. ಸರ್ ಪರವಾಗಿಲ್ಲ, ಎಲ್ರು ಮಾತಾಡಿದ್ದಾರೆ. ಓಕೆ, ಟೈಮ್ ಆಯ್ತು ಮೇಡಮ್, ಸಂಪನ್ನ ಕೊಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿಯ ತನಕ ಅದ್ಭುತವಾಗಿ ಎಲ್ಲರೂ ಭಾಗವಹಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಹಾವತಾರ ಫೌಂಡೇಶನ್ ರೂವಾರಿಗಳಾದಂತಹ ನಮ್ಮ ರಂಗನಾಥ್ ಸರ್ಗೂ ಸಹ ಧನ್ಯವಾದಗಳನ್ನು. ಹಾಗೆ ಮ್ಯೂಸಿಕ್ ಅನ್ನ ಹಾಕಿ ನಮಗೆ ಪ್ರತಿ ದಿನನೂ ಸಹ ನಮ್ಮ ವೀಣಾ ಮೇಡಮ್ ಸಹ ನಮಗೆ ಅದ್ಭುತವಾಗಿ ಸಹಕರಿಸಿದರೆ, ಅವ್ರಿಗೂ ಸಹ ಒಂದು ಕೃತಜ್ಞತೆ ತಿಳಿಸೋಣ ಮಾಸ್ಟರ್ಸ್. ಈಗ 21 ದಿನಗಳ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳಲಿದೆ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕು ಯಥಾರೀತಿ ಮತ್ತೆ ಪ್ರಾರಂಭವಾಗಲಿದೆ. ಅಲ್ಲಿಯ ತನಕ ಎಲ್ಲರಿಗೂ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಹಿರಿಯ ಮಾಸ್ಟರ್ಸ್ ಸಹ ಎಲ್ಲರೂ ಬಂದು ಅವರ ಅನುಭವನ ಹೇಳ್ಕೊಂಡ್ರು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆಲ್ಲದಲ್ಲಿ ಬಂದು ಕ್ಲಾಸ್ ಕೊಟ್ರು. ಅವ್ರಿಗೆ ಹೇಗೆ ಅನಿಸ್ತು, ಮಾಸ್ಟರ್ಸ್ ಹೇಗೆ ರೆಸ್ಪಾನ್ಸ್ ಮಾಡಿದ್ರು, ಅವರು ಸಹ ಬಂದು ಹಂಚ್ಕೊಂಡ್ರು ಇವತ್ತು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿಯ ತನಕ ಎಲ್ಲರೂ ಕೂತು ಅದೇ ರೀತಿ ಕ್ಲಾಸ್ಗಳನ್ನ ಬಂದ್ ಮಾಡಿರುವಂತ ಮಾಸ್ಟರ್ಸ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಎಲ್ಲವನ್ನು ಕೇಳಿಸ್ಕೊಂಡು ಇಲ್ಲಿಯ ತನಕ ಕೂತಿದ್ದೀರಾ. ನಿಮಗೂ ಸಹ ಒಂದು ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.